ಯೇಸು ಸ್ವಾಮಿ ರಿಸರೆಕ್ಟ್ ಆಗಿದ್ದು, ಪುನರುತ್ಥಾನ ಆಗಿದ್ದು ಒಂದು ಕಡೆ ಖುಷಿ, ಆದರೆ ಪಾಕೆಟ್ ಖಾಲಿ ಇದ್ದರೆ ಖುಷಿ ಇಲ್ಲ. ಯೇಸು ಸ್ವಾಮಿ ಎದ್ದಿದ್ರು ನಮಗೇನು? ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಏನು ಪ್ರಯೋಜನ? ಸತ್ತು ಏನು ಪ್ರಯೋಜನ? ರಕ್ತ ಸುರಿಸಿ ಏನು ಪ್ರಯೋಜನ? ನಿಮ್ಮ ಜೋಬ್ ಖಾಲಿ ಇದ್ದರೆ ಯಾಕೆ? ನಿಜವಾಗ್ಲೂ ದೇವ್ರಿದ್ದಾರಾ? ದೇವ್ರು ನಾನು ಪ್ರಾರ್ಥನೆ ಕೇಳ್ತಾರಾ? ಸರಿ, ದೇವ್ರಿದ್ದರೆ ಯಾಕೆ ದೇವ್ರು ಸುಮ್ಮನೆ ಇದ್ದಾರಾ? ಯಾಕೆ ಏನಾದರೂ ಒಂದು ಮಾಡಲ್ವಾ? ದೇವ್ರು ಇದ್ಮೇಲೆ ನನ್ನ ಪರಿಸ್ಥಿತಿಗಳು ಯಾಕೆ ಹಿಂಗಿದೆ ಅಂತ ಅನೇಕ ಪ್ರಶ್ನೆಗಳೊಂದಿಗೆ ಎಲ್ಲರೂ ಸಭೆಗೆ ಬರೋದು, ಎಲ್ಲರೂ ಅದಕ್ಕೇ ಕುಂತ್ಕೊಂಡು ನೋಡೋದು ಏನಾದರೂ ಒಂದು ಬದಲಾವಣೆ ಆಗುತ್ತಾ ಅಂತ. ಏನೂ ಬದಲಾವಣೆ ಆಗಲ್ಲ. ಎಲ್ಲರೂ ಪರಲೋಕಕ್ಕೆ ಹೋಗಿದ ಮೇಲೇ ಆಶೀರ್ವಾದ ಅಂದರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡ್ಕೊಬೋದಲ್ಲ, ಇಲ್ಲೇನಕ್ಕೆ ಬರಬೇಕು? ಬನ್ನಿ ಎಲ್ಲರೂ ಅಲ್ಲಿ ಮೀಟ್ ಆಗೋಣ, ಮುಗ್ದೈತು ಸುವಾರ್ತೆ. ಪ್ರಾರ್ಥನೆ ಉಪವಾಸ ನಮ್ಮನ್ನು ಬದಲಾವಣೆ ಮಾಡೋದಿಲ್ಲ. ಪ್ರಾರ್ಥನೆ ಉಪವಾಸ ಚೇಂಜಸ್ ಮಾಡೋದಿಲ್ಲ. ಕೆಲವ್ರು ಹಾಕಿರ್ತಾರೆ ಬೋರ್ಡು, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ. ಬೋರ್ಡ್ ಇದೆ, ಮನೇಲಿ ಏನಾದರೂ ವಿಕ್ಟ್ರಿ ಇದೆ ನೋಡಿ. ನಾನೇನು ಹೇಳ್ತಿದ್ದೆ, ಪ್ರೇಯರ್ ಕೆನಾಟ್ ಚೇಂಜ್ ಯುವರ್ ಸಿಚುವೇಶನ್ಸ್, ಓನ್ಲಿ ವರ್ಡ್ ಕ್ಯಾನ್ ಚೇಂಜ್ ಯುವರ್ ಸಿಚುವೇಶನ್ಸ್. ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಏನು ಗ್ಯಾರಂಟಿ ಇದೆ ಹೇಳಿ ನೋಡೋಣ? ಏನಾದರೂ ಒಂದು ಅನುಭವ ಹೇಳಿ ಹೋಗಲಿ, ಒಂದು ಫೀಲಿಂಗ್ಸ್ ಹೇಳಿ ನೋಡೋಣ. ನೀವು ರಕ್ಷಣೆ ಹೊಂದಿದ್ದೀರಾ ಅಂತ. ದೇವ್ರನ್ನ ಯಾವತ್ತಾದರೂ ನೋಡಿದ್ದೀರಾ? ದೇವದೂತರನ್ನ ಯಾವತ್ತಾದರೂ ನೋಡಿದ್ದೀರಾ? ದೇವ್ರು ಯಾವತ್ತಾದರೂ ಮುಟ್ಟಿದ್ದೀರಾ? ದೇವ್ರು ನಿಮ್ಮನ್ನು ಯಾವತ್ತಾದರೂ ಮುಟ್ಟಿದ್ದಾರಾ? ರಾತ್ರಿ ಹೊತ್ತು ಕನಸು ನೋಡಿದ್ದೀರಾ? ಯಾವತ್ತಾದರೂ ದೇವ್ರು ನಿಮ್ಮನ್ನು ತಟ್ಟಿ ಎಬ್ಸಿದ್ದಾರಾ? ಯಾವತ್ತಾದರೂ ಒಂದು ದರ್ಶನ ನೋಡಿದ್ದೀರಾ? ಯಾವತ್ತಾದರೂ ಮೈ ಜುಮ್ಮಿಂದಿದೆಯಾ? ಯಾವ ಗ್ಯಾರಂಟಿ ಮೇಲೆ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳ್ತೀರಾ? ನೋಡಿ, ನಾನೇನು ಹೇಳ್ತೀನಿ ಅಂದರೆ, ರಕ್ಷಣೆ ಹೊಂದಿದ್ದೀವಿ ಅನ್ನೋದಕ್ಕೆ ಯಾವ ಎವಿಡೆನ್ಸು ಇಲ್ಲ. ನೀವು ನಂಬಿ ಬಾಯಲ್ಲಿ ಹೇಳೋದ್ರಿಂದ ಆಶೀರ್ವಾದ ಬರುತ್ತೆ ಅಂತ ಎಷ್ಟು ಜನಕ್ಕೆ ಗ್ಯಾರಂಟಿ ಇದೆ? ಯಾವುದನ್ನ ಇಟ್ಟು ಹೇಳ್ತೀರಾ? ಅದಕ್ಕೇನಾದರೂ ಎವಿಡೆನ್ಸ್ ಹೇಳಿ, ಆ ಥರ ಯಾವುದಾದ್ರೂ ಒಂದು. ಅಲ್ಲ, ನಿಮ್ಮ ಅನುಭವದಲ್ಲಿ ಯಾವುದಾದ್ರೂ ಒಂದು ಹೇಳಿ. ನೀವು ಡಿಗ್ರಿ ಮಾಡಿ ಏನೋ ಬಂದಿತ್ತು ಅಂತ. ಪಾಸ್ಟರ್ ಡಿಗ್ರಿ ಮಾಡಿ ಒಂದು ಬುಗ್ರಿನೂ ಇನ್ನವರೆಗೂ ಬಂದಿಲ್ಲ. ಏನು ಡಿಗ್ರಿ ಮಾಡೋದು, ಹೋಗಿ ಪಾಸ್ಟರ್ ಸಾಕಾಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿನೇ ಇವತ್ತು ಎಲ್ಲರ ಪರಿಸ್ಥಿತಿಗಳು ಇರೋದು. ಆ್ಯಕ್ಚುಲಿ ಸುಮ್ಮನೆ ಬಿಲ್ಡಪ್ ಕೇಳ್ತೀವಿ, ಐ ಡಿಗ್ರಿ, ಐ ಕಮಾಂಡ್, ಐ ಬ್ಲೆಸ್ಡ್, ಇದೆಲ್ಲ ಇಲ್ಲಿ ಬರ್ತೈತೆ ಅಷ್ಟೇ. ಆಚೆ ಹೋದರೆ ಏನೂ ಇಲ್ಲ. ಆದರೆ ಯಾವುದನ್ನಿಟ್ಟು ಒಂದರಲ್ಲಿ ನಂಬೋದು ಅಂತ ಹೇಳಿ ನೋಡೋಣ. ಅನೇಕರಿಗೆ ಯೇಸು ಸ್ವಾಮಿ ರಿಸರೆಕ್ಟ್ ಆದರು ಅಂತ ನಂಬಿಕೆ ಐತೆ. ಎಷ್ಟು ಜನ ನಂಬ್ತೀರಾ ಯೇಸು ಸ್ವಾಮಿ ರಿಸರೆಕ್ಟ್ ಆದರು ಅಂತ? ಆಮೇನ್ ಅಲ್ವಾ? ಎಷ್ಟು ಜನಕ್ಕೆ ನಿಮ್ಮ ಫೈನಾನ್ಸ್ ರಿಸರೆಕ್ಟ್ ಆಗಬೇಕು ಅಂತ ಇಷ್ಟ? ಯಾಕಂದರೆ ಯೇಸು ಸ್ವಾಮಿ ಎದ್ದರು ಖುಷಿ, ಆದರೆ ಫೈನಾನ್ಸಲ್ಲಿ ನಾವು ಎದ್ದಿಲ್ಲ ಅಂದರೆ ಏನು ಪ್ರಯೋಜನ? ಯೇಸು ಸ್ವಾಮಿ ಎದ್ದುಬಿಟ್ಟು ಅಲ್ವಾ? ಯೇಸು ಸ್ವಾಮಿ ರಿಸರೆಕ್ಟ್ ಆಗಿದ್ದು, ಪುನರುತ್ಥಾನ ಆಗಿದ್ದು ಒಂದು ಕಡೆ ಖುಷಿ, ಆದರೆ ಪಾಕೆಟ್ ಖಾಲಿ ಇದ್ದರೆ ಖುಷಿ ಇಲ್ಲ. ಯೇಸು ಸ್ವಾಮಿ ಎದ್ದಿದ್ರು ನಮಗೇನು? ಅಲ್ವಾ? ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಏನು ಪ್ರಯೋಜನ? ಸತ್ತು ಏನು ಪ್ರಯೋಜನ? ರಕ್ತ ಸುರಿಸಿ ಏನು ಪ್ರಯೋಜನ? ನಿಮ್ಮ ಜೋಬ್ ಖಾಲಿ ಇದ್ದರೆ ನೀವೇನಂತೀರ? ತುಂಬಿಸ್ಕೋಬೇಕು. ತುಂಬಿಸ್ತಾರೆ, ನಿನ್ನನ್ನು ಆಶೀರ್ವದಿಸ್ತಾರೆ, ನಿನ್ನ ಲೆವೆಲ್, ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ ಅನ್ನೋದೇ ಗಾಸ್ಪಲ್. ಅದಕ್ಕೆ ನಾನು ಹೋದ ವಾರನೂ ಹೇಳಿದೆ, ಹೀಗಿರುವಂಥ ಪರಿಸ್ಥಿತಿಗಳು, ಈಗಿರುವಂಥ ಕಷ್ಟ ಮನುಷ್ಯನನ್ನು ನೋಡಿದಾಗ ಅಯ್ಯೋ ಪಾಪ ಅನ್ನೋ ಥರ ಐತೆ ಅವನ ಜೀವನ. ಅನೇಕರ ಪ್ರಶ್ನೆ ಏನು ಗೊತ್ತಾ? ಯಾಕೆ ದೇವ್ರು ನನಗೆ ಮಾತ್ರ ಹಿಂಗೆ ಮಾಡ್ತಾರೆ, ನನ್ನ ಲೈಫ್ ಮಾತ್ರ ಯಾಕೆ ಹಿಂಗಿದೆ ಅಂತ ಜನರು ದೇವ್ರ ಹತ್ರ ಹೋರಾಡ್ತಾ ಇದ್ದಾರೆ. ಯಾಕೆ? ನಿಜವಾಗ್ಲೂ ದೇವ್ರಿದ್ದಾರಾ? ದೇವ್ರು ನಾನು ಪ್ರಾರ್ಥನೆ ಕೇಳ್ತಾರಾ? ಸರಿ, ದೇವ್ರಿದ್ದರೆ ಯಾಕೆ ದೇವ್ರು ಸುಮ್ಮನೆ ಇದ್ದಾರಾ? ಯಾಕೆ ಏನಾದರೂ ಒಂದು ಮಾಡಲ್ವಾ? ದೇವ್ರು ಇದ್ಮೇಲೆ ನನ್ನ ಪರಿಸ್ಥಿತಿಗಳು ಯಾಕೆ ಹಿಂಗಿದೆ ಅಂತ ಅನೇಕ ಪ್ರಶ್ನೆಗಳೊಂದಿಗೆ ಎಲ್ಲರೂ ಸಭೆಗೆ ಬರೋದು, ಎಲ್ಲರೂ ಅದಕ್ಕೇ ಕುಂತ್ಕೊಂಡು ನೋಡೋದು ಏನಾದರೂ ಒಂದು ಬದಲಾವಣೆ ಆಗುತ್ತಾ ಅಂತ. ಏನೂ ಬದಲಾವಣೆ ಆಗಲ್ಲ. ಎಲ್ಲರೂ ಪರಲೋಕಕ್ಕೆ ಹೋಗಿದ ಮೇಲೇ ಆಶೀರ್ವಾದ ಅಂದರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡ್ಕೊಬೋದಲ್ಲ, ಇಲ್ಲೇನಕ್ಕೆ ಬರಬೇಕು? ಬನ್ನಿ ಎಲ್ಲರೂ ಅಲ್ಲಿ ಮೀಟ್ ಆಗೋಣ, ಮುಗ್ದೈತು ಸುವಾರ್ತೆ. ಸುವಾರ್ತೆ ಅಂದರೆ ಏನು ಗೊತ್ತಾ? ನೋಡಿ, ಸುವಾರ್ತೆಯಲ್ಲಿ 4 ಕಾರ್ಯಗಳನ್ನು ಹೇಳಬೇಕು. ಒಂದು, ಕ್ರಿಯೇಷನ್, ಗಾಡ್ಸ್ ಕ್ರಿಯೇಷನ್. ಎರಡನೇದು
ಮ್ಯಾನ್ಸ್ ಫಾಲ್, ಮನುಷ್ಯನು ಪಾಪದಲ್ಲಿ ಬಿದ್ದೋದಂಥದ್ದು. ಮೂರನೇದು ರಿಡೆಂಪ್ಷನ್, ಬಿದ್ದೋದಂಥ ಮನುಷ್ಯನನ್ನು ದೇವರು ಮತ್ತೆ ಮೇಲೆ ಕೆತ್ತೋದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಥರ್ಡ್ ಆಯಿತಾ. ಫೋರ್ತ್ ರೆಸ್ಟೋರೇಷನ್, ಎಲ್ಲನೂ ಮತ್ತೆ ರೀಸ್ಟೋರ್ ಮಾಡೋದಕ್ಕಾಗಿ. ಅಟ್ ದ ಎಂಡ್, ಈ ಲೋಕದ ಎಂಡಲ್ಲಿ ಏನಾಗುತ್ತೆ ಗೊತ್ತಾ? ಫೈನಲಿ ಹೊಸ ಆಕಾಶ, ಹೊಸ ಭೂಮಿ, ಎಲ್ಲನೂ ಹೊಸದಾಗಿ ಚೇಂಜ್ ಆಗಿಬಿಡುತ್ತೆ. ರಿಸ್ಟೋರೇಷನ್ ಒಂದು ಆಗಬೇಕು ಇನ್ನೊಂದು ಸತಿ ಭೂಮಿಗೆ. ಎಲ್ಲರ ಶರೀರನೂ ಚೇಂಜಸ್ ಆಗುತ್ತೆ, ಗ್ಲೋರಿಯಸ್ ಬಾಡಿಯಾಗಿ ಕನ್ವರ್ಟ್ ಆಗುತ್ತೆ. ಐ ಮೀನ್, ಕೆಲವರು ಸತ್ತ ಮೇಲೆ ಗ್ಲೋರಿಯಸ್ ಬಾಡಿಯಾಗಿ ಕನ್ವರ್ಟ್ ಆಗ್ತಾರೆ. ಕೆಲವರು ಬದುಕಿರ್ಬೇಕಾದ್ರೆ ಒಂದು ವೇಳೆ ದೇವರು ಬರೋದಾದರೆ ಅವರವ್ರ ಶರೀರಗಳು ಎಲ್ಲನೂ ಗ್ಲೋರಿಯಸ್ ಬಾಡಿಯಾಗಿ ಚೇಂಜ್ ಆಗುತ್ತೆ. ಸೊ ಆ ಥರ ಗ್ಲೋರಿಯಸ್ ಶರೀರವಾಗಿ ಚೇಂಜ್ ಆಗಬೇಕಾದ್ರೆ ಆಕಾಶನೂ ಹೊಸದಾಗಿ ಚೇಂಜ್ ಆಗುತ್ತೆ, ಭೂಮಿ ಚೇಂಜ್ ಆಗುತ್ತೆ. ಸೊ ಎಲ್ಲನೂ ದೇವ್ರ ಹತ್ರ ಇರ್ತಾರೆ. ಆವಾಗ ದೇವರು ಇಟ್ಟಿರುವಂಥ ಇನ್ನೊಂದು ಆಶೀರ್ವಾದ, ಬರುವಂಥ ಆಶೀರ್ವಾದಗಳು ಹೇಗೆ ಅಂದರೆ ಅಲ್ಲಿ ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ಈಗ ನೋಡ್ತಾ ಇರುವಂಥ ಕಷ್ಟ ಇಲ್ಲ, ವೇದನೆ ಇಲ್ಲ, ದುಃಖ ಇಲ್ಲ, ಆನಂದವಾಗಿ ಸಂತೋಷವಾಗಿ ಯಾವಾಗಲೂ ದೇವರೊಂದಿಗೆ ಇರೋದು, ಅದು ಒಂದು ಜೀವನ. ಅದಕ್ಕೆ ರಿಸ್ಟೋರೇಷನ್ ಅಂತ ಹೇಳ್ತಾರೆ. ಅದು ಕಾಲಗಳು ಮುಂದೆ ಬರುತ್ತೆ. ಸೊ ರಿಸ್ಟೋರೇಷನ್ ಅನ್ನೋದು ಯೇಸು ಸ್ವಾಮಿ ಬಂದ ಮೇಲೋ, ಎರಡನೇ ಸೆಕೆಂಡ್ ಕಮ್ಮಿಂಗಲ್ಲಿ, ಅಥವಾ ನಾವು ಪರಲೋಕಕ್ಕೆ ಹೋಗಿದ ಮೇಲೆ ಎಲ್ಲ ಆಶೀರ್ವಾದ ಅಂತ ಅಲ್ಲ. ಈಗ ಶಿಲುಬೆಯಲ್ಲಿ ದೇವರು ನಮಗಾಗಿ ಸತ್ತಂಥ ಕಾರ್ಯ, ಆತ ನಮಗಾಗಿ ಪ್ರಾಣ ಕೊಟ್ಟದ್ರಲ್ಲಿ, ಆತ ನಮಗಾಗಿ ರಕ್ತ ಸುರಿಸಿದ್ರಲ್ಲಿ, ಈಗಿರುವಂಥ ಶಾಪದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಈಗಿರುವಂಥ ಮರಣಕರವಾದಂಥ ಕಾಯಿಲೆಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ದಾರೆ. ಎಲ್ಲ ರಿಪೋರ್ಟ್ಗಳು ಚೇಂಜ್ ಆಗುತ್ತೆ, ಎಲ್ಲ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಬರುವಂಥ ಕಾಲಗಳಲ್ಲೆಲ್ಲ ಅದು ಈಗಲೇ, ಇಟ್ಸ್ ನಾವ್. ಸೊ ಫೇತ್ ಅನ್ನೋದು ಇಟ್ಸ್ ನಾವ್. ನೋಡಿ, ಹೀಬ್ರೂಸ್ 11:1, ಇಬ್ರಾಯರಿಗೆ ಬರೆದ ಪುಸ್ತಕ 11:1 ಓದಿ ನೋಡಿ. ವೆನ್ ಈಸ್ ಫೇತ್? ನಾವ್. ಫೇತ್ ಅನ್ನೋದು ಬಂದ್ಬಿಟ್ಟು ಈಗ, ಇಟ್ಸ್ ನಾವ್. ನೋಡಿ, ಬೈಬಲಲ್ಲೆಲ್ಲ ನಾವು ಅಂತ, ನೀವು ಯಾವಾಗ ಓಡ್ತೀರೋ ಅದು ಆವಾಗೀಗ ಮಾತ್ರ, ಆವಾಗೀಗ ಕೆಲಸ ಮಾಡುತ್ತೆ. ಇಟ್ಸ್ ನಾಟ್ ಅಬೌಟ್ ಯಾವುದೋ ಒಂದು ಯಾರಿಗೋ ನಡೆದಿದ್ದಲ್ಲ, ಈಗ ಓದ್ತಾ ಇರುವಂಥ, ಮಾತಾಡ್ತಾ ಇರುವಂಥ, ಕೇಳ್ತಾ ಇರುವಂಥ ನನಗೂ ನಿಮಗೂ ನಡಿಬೇಕು. ಎಫೆಷಿಯನ್ಸ್ 3:20, ಎಫೆಸದವ್ರಿಗೆ ಬರೆದ ಪುಸ್ತಕ 3:20 ನೋಡಿ. ನಾವ್, ಬೈಬಲ್ ಈಸ್ ಫುಲ್ ಆಫ್ ನಾವ್. ಇಟ್ಸ್ ನಾವ್, ಇಟ್ಸ್ ನಾವ್. ಹೀಲಿಂಗ್ ಇಸ್ ನಾವ್, ಪ್ರಾಸ್ಪರಿಟಿ ಇಸ್ ನಾವ್. ಆಮೇಲೆ ಬೈಬಲ್ ಏನು ಹೇಳುತ್ತೆ? ನಾವ್ ಟು ಹಿಮ್ ಹೂ ಈಸ್ ಏಬಲ್ ಟು ಡೂ ಅಬವ್ ಆ್ಯಂಡ್ ಬಿಯಾಂಡ್ ಆಲ್ ದಟ್ ವಿ ಆಸ್ಕ್ ಆರ್ ಥಿಂಕ್, ಹಿ ವಿಲ್ ಗಿವ್ ಅಸ್ ವಾಟ್ ವಿ ಥಿಂಕ್. ಎಲ್ಲ ಹೇಳಿ, ಏನು ಕೊಡ್ತಾರಂತೆ ದೇವರು? ವಾಟ್ ವಿ ಥಿಂಕ್. ಸೊ ಥಿಂಕಿಂಗ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಿಮ್ಮ ಚಿಂತೆ, ನಿಮ್ಮ ಯೋಚನೆಗಳು ಬದಲಾವಣೆ ಮಾಡೋದಕ್ಕಾಗಿಯೇ ಪ್ರಸಂಗ ಮಾಡ್ತಾ ಇದ್ದೀನಿ. ಈಗ ನಮ್ಮ ನಂಬಿಕೆಗಳೆಲ್ಲ ಹೇಗಿದೆ ಗೊತ್ತಾ? ಇಟ್ಸ್ ಆಲ್ ಡಿಪೆಂಡಿಂಗ್ ಆನ್ 5 ಸೆನ್ಸಸ್. ನೋಡುವಂಥ ಪರಿಸ್ಥಿತಿಗಳ ಮೇಲಿದೆ. ಇವತ್ತು ಕಷ್ಟ ಇದೆ, ಇವತ್ತು ಸಾಲ ಇದೆ, ಇವತ್ತು ಹೋರಾಟ ಇದೆ, ಇವತ್ತು ಮನೆ ಬಾಡಿಗೆ ಕಟ್ಟಿಲ್ಲ, ಇವತ್ತು ಸಂಬಳ ಬಂದಿಲ್ಲ, ಇವತ್ತು ಸರಿಯಾಗಿ ಕೆಲಸ ಇಲ್ಲ, ಇನ್ನೂ ಬಡ್ಡಿ ಕಟ್ತಾ ಇದ್ದೀವಿ. ನಾವು ಇದನ್ನು ನೋಡ್ತಾ ಇದ್ದೀವಿ. ಸತ್ಯವೇದದಲ್ಲಿ ಏನೈತೆ ಅಂತ ನಮ್ಮ ಮೈಂಡ್ ಹೋಗ್ತಾ ಇಲ್ಲ. ಇವತ್ತು ನಿಮ್ಮ ಮೈಂಡ್ ಅಲ್ಲಿ ಬಿಟ್ಟು ಈ ಕಡೆ ತಿರುಗಿಸ್ತೀನಿ ನೋಡಿ. ಇಲ್ಲದೇ ಇರುವುದುಗಳ ಮೇಲೆ ನಾವು ಕಣ್ಣಿಡಬೇಕು, ಇರೋದನ್ನು ನೋಡೋದು ಬಿಡಬೇಕು. ಪ್ರಾವರ್ಬ್ಸ್ 23:7, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 23:7. ಅವನು ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಇವತ್ತು ನಿನ್ನ ಯೋಚನೆ ಹೆಂಗಿದೆಯೋ ನಿನ್ನ ಲೈಫ್ ಹಂಗಿದೆ. ಇವತ್ತು ಯೋಚನೆ ಚೇಂಜ್ ಮಾಡು, ನಿನ್ನ ಲೈಫ್ ಚೇಂಜ್ ಆಗುತ್ತೆ. ಇಷ್ಟೇ ಸಂದೇಶ. ಇಬ್ರಾಯರಿಗೆ ಬರೆದ ಪುಸ್ತಕ ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ಫ್ರಮ್ ವರ್ಸ್ 23, 23ರಿಂದ ಓದೋಣ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಅದೃಶ್ಯನಾಗಿರುವ ಆತನನ್ನು ಅಂದರೆ ದೃಶ್ಯವಾಗಿ ದೇವರಿಲ್ಲ, ಅದೃಶ್ಯವಾಗಿ ಅಂದರೆ ಇನ್ವಿಸಿಬಲ್ ಗಾಡ್. ಸೀಯಿಂಗ್ ಹಿಮ್ ಹೂ ಈಸ್ ಅನ್ಸೀನ್. ಹೌ ಕ್ಯಾನ್ ಎ ಪರ್ಸನ್ ಸಿ ಎ ಪರ್ಸನ್ ಹೂ ಈಸ್ ಅನ್ಸೀನ್? ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೂ ಕಣ್ಣಿಗೆ ಕಾಣಿಸ್ದೇ ಇರೋರನ್ನ ಹೇಗೆ ನೋಡೋಕ್ಕಾಗುತ್ತೆ? ಇದೆಲ್ಲ ಫೇತ್ ಲಿಸ್ಟಲ್ಲಿ ಬರೋದು. ಇದೇ ಫೇತ್ ಅನ್ನೋದು.
ಫೇತ್ ಅಂದರೆ ಏನು ಗೊತ್ತಾ? ನೀವು ನೋಡಿ ನಂಬೋದಲ್ಲ, ನೋಡ್ದೇನೆ ನಂಬಬೇಕು. ದಟ್ ಈಸ್ ಕಾಲ್ಡ್ ಫೇತ್. ಈಗ ಮೋಶೆ ಏನು ಮಾಡಿದ್ನಂತೆ, ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈಗ ಸತ್ಯವೇದ ಏನು ಹೇಳುತ್ತೆ? ಫಸ್ಟ್ ಪೀಟರ್ 2:24, 1 ಪೇತ್ರನಿಗೆ ಬರೆದ ಪುಸ್ತಕ 2:24. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಗುಣ ಆಗುತ್ತೆ ಅಂದ್ರ, ಗುಣ ಆಯಿತು ಅಂದ್ರ, ಯು ಆರ್ ಆಲ್ರೆಡಿ ಹೀಲ್ಡ್. ಸೊ ನಿಮ್ಮನ್ನು ಹೆಂಗೆ ನೋಡಬೇಕು ಅಂದರೆ, ಹೀಲ್ ದೇವ್ರು ಮಾಡಿದ್ದಾರೆ ಅಂದರೆ, ಇನ್ನೂ ಪರಿಸ್ಥಿತಿಗಳು ನೋಡ್ರೆ ಹೀಲ್ ಆಗಿಲ್ಲ. ಆದರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ, ದೇವರು ನನ್ನನ್ನು ಹೀಲ್ ಮಾಡಿಬಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಐ ಆಮ್ ಆಲ್ರೆಡಿ ಹೀಲ್ಡ್, ಐ ಆಮ್ ಆಲ್ರೆಡಿ ಬ್ಲೆಸ್ಡ್. ಇವತ್ತು ಪರಿಸ್ಥಿತಿಗಳು ಒಂದು ವೇಳೆ ನನಗೆ ವಿರೋಧವಾಗಿರ್ಬೋದು, ಆದರೆ ದೇವರು ನನ್ನನ್ನು ಆಶ್ವಸಿದ್ದಾರೆ. ಸೊ ಎವ್ರಿ ಸಿಚುವೇಶನ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ಡ್. ಕ್ರೈಸ್ತರ ಜೀವಿತದಲ್ಲಿ ಇದು ಭಾಳ ಭಾಳ ಇಂಪಾರ್ಟೆಂಟ್ ಆಗಿರಬೇಕು. ಇಫ್ ಯು ಆರ್ ಲುಕಿಂಗ್ ಫಾರ್ ಯುವರ್ ಫೀಲಿಂಗ್ಸ್, ದೆನ್ ಯು ವಿಲ್ ಬಿ ಡಿಫೀಟೆಡ್. ಒಂದು ವೇಳೆ ನಿಮ್ಮ ಭಾವನೆಗಳಿಗೆ ನೀವು ಜಾಗ ಕೊಟ್ಟು ಎಲ್ಲ ನೋಡಿನೇ ಕೊರಗಿ ದೇವ್ರ ಹತ್ರ ಏನಪ್ಪ ಅಂದರೆ ಯಾವುದು ಪರಿಸ್ಥಿತಿ ಚೇಂಜ್ ಆಗಲ್ಲ. ನೀವು ಹೀಲಾಗಿರೋ ಥರ, ನೀವು ಆಶೀರ್ವಾದವಾಗಿ ಇರೋ ಥರ, ನೀವು ರಾಯಲ್ ಆಗಿರೋ ಥರ ನಿಮ್ಮನ್ನು ನೀವು ಪಿಕ್ಚರೈಸ್ ಮಾಡದೆ ಹೋದರೆ ಪರಿಸ್ಥಿತಿಗಳು ಬದಲಾವಣೆ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಯಾವುದನ್ನೇ ಥಿಂಕ್ ಮಾಡ್ತಾನೆ ಇದ್ದೀರೋ ಅದು ನಿಮ್ಮ ಹತ್ರ ಅಟ್ರಾಕ್ಟ್ ಆಗುತ್ತೆ. ಆದರೆ ಈ ಮೈಂಡ್ ಕೆಲಸನೇ ನಮಗೆ ತುಂಬ ಕಷ್ಟಕರವಾದದ್ದು. ಯಾಕೆ ಗೊತ್ತಾ? ಕೋತಿ ಬುದ್ಧಿ ಅಂತಾರೆ ಗೊತ್ತಾ? ನಮ್ಮ ಬುದ್ಧಿ ಒಂದು ಕಡೆ ಒಂದೇ ಕಡೆ ನಿಲ್ಲಲ್ಲ. ವೇವರಿಂಗ್ ಆಗ್ತಾ ಇರ್ತೈತೆ, ಇಲ್ಲಿ ಅಲ್ಲಿ. ಆ ಥರ ಡಬಲ್ ಮೈಂಡ್ ಇದ್ದರೆ ದೇವರ ಹತ್ರ ಯಾವುದು ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಮೈಂಡ್ ಬಗ್ಗೆನೇ ಮೆಸೇಜ್ ಯಾವಾಗಲೂ ನಾವು ಅಧಿಕವಾಗಿ ಕೇಳಬೇಕು. ನಾವು ಎಷ್ಟು ಪ್ರಾರ್ಥನೆ ಮಾಡಬೇಕು ಅಂತ ಇವತ್ತು ಪ್ರಸಂಗ ಕೇಳ್ತೀವಿ ನೋಡಿ. ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ, ಏನಾದರೂ ಚೇಂಜಸ್ ಆಗಿದೆಯಾ? ಪ್ರಾರ್ಥನೆ ಮಾಡ್ತಾ ಇರೋರ ಲೈಫ್ ನಾನು ನೋಡಿದ್ದೀನಿ. ಎಷ್ಟೋ ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ದಾರೆ, ಯಾವ ಪ್ರಾಬ್ಲಮ್ಮು ಚೇಂಜ್ ಆಗಿಲ್ಲ. ಫಾಸ್ಟಿಂಗ್ ಎತ್ಕೊಳ್ತಾರೆ, ಪರಿಸ್ಥಿತಿಗಳು ಚೇಂಜ್ ಆಗಲ್ಲ. ಯಾವಾಗ ಕೇಳು? ಫಾಸ್ಟಿಂಗ್. ಯಾವಾಗ ಕೇಳು? ಫಾಸ್ಟಿಂಗ್. ಯೇಸು ಕ್ರಿಸ್ತನು ಬಗ್ಗೆ ಒಂದು ದೊಡ್ಡ ಕಂಪ್ಲೇಂಟ್ ಇತ್ತು. ಏನು ಗೊತ್ತಾ? ಯಾವಾಗ ನೋಡು ಫೀಸ್ಟಿಂಗ್. ಎಲ್ಲಿ ನೋಡಿದ್ರು, ಯಾರ ಮನೆಗೆ ಊಟಕ್ಕೆ ಕರೆದ್ರೂ ಯೇಸು ಸ್ವಾಮಿ ಅಲ್ಲಿ ಹೋಗ್ಬಿಡ್ತಾಯಿದ್ರು. ಯೋಹಾನನ ಶಿಷ್ಯರು ಒಂದು ದೊಡ್ಡ ಕಂಪ್ಲೇಂಟ್ ಎತ್ಕೊಂಡ್ಬಂದ್ರು. ಏನು ಗೊತ್ತಾ? ಯಾವಾಗಲೂ ಯೋಹಾನನ ಶಿಷ್ಯರು ಫಾಸ್ಟಿಂಗ್ ಎತ್ತಾರೆ, ನೀನು ನಿಮ್ಮ ಡಿಸೈಪಲ್ಸ್ ಫಾಸ್ಟಿಂಗೇ ಎತ್ತಲ್ವಲ್ಲ, ಯಾಕೆ? ಯಾವಾಗಲೂ ತಿಂತಾನೆ ಇರ್ತೀರಾ. ಒಂದು ಗ್ರೂಪು ಫಾಸ್ಟಿಂಗ್, ಒಂದು ಗ್ರೂಪು ಯಾವಾಗಲೂ ಫೀಸ್ಟಿಂಗಲ್ಲಿ ಜಾಲಿಯಾಗಿದ್ದಾರೆ. ಕೆಲವರು ಫಾಸ್ಟಿಂಗ್ ಎತ್ತಿ ಪ್ರೇಯರ್ ಮಾಡ್ತಾರೆ, ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇಲ್ಲ ಅಂದಮೇಲೆ ಫಾಸ್ಟಿಂಗು ಪ್ರೇಯರಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್. ಸೊ ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಉಪವಾಸ ನಮ್ಮನ್ನು ಬದಲಾವಣೆ ಮಾಡೋದಿಲ್ಲ. ಪ್ರಾರ್ಥನೆ ಉಪವಾಸ ಚೇಂಜಸ್ ಮಾಡೋದಿಲ್ಲ. ಕೆಲವರು ಹಾಕಿರ್ತಾರೆ ಬೋರ್ಡು, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ. ಪ್ರೇಯರ್ ಚೇಂಜಸ್ ಥಿಂಗ್ಸು ಇದೆ, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ ಇದೆ. ಬೋರ್ಡ್ ಇದೆ, ಮನೇಲಿ ಏನಾದರೂ ವಿಕ್ಟ್ರಿ ಇದೆ ನೋಡಿ. ನಾನೇನು ಹೇಳ್ತಿದ್ದೆ, ಪ್ರೇಯರ್ ಕೆನಾಟ್ ಚೇಂಜ್ ಯುವರ್ ಸಿಚುವೇಶನ್ಸ್. Only word can change your situations. Praise the Lord. ನಾನು ಯಾರು? ದೇವ್ರು ನನಗೆಲ್ಲ ಏನು ಮಾಡಿ ಇಟ್ಟಿದ್ದಾರೆ? ದೇವರು ಎಲ್ಲಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ? ಇದನ್ನೆಲ್ಲ ಒಬ್ಬ ಮೆಡಿಟೇಟ್ ಮಾಡ್ತಾ ಇದ್ರೇ ಅವನ ಲೈಫ್ ಚೇಂಜ್ ಆಗೋದು. ಮ್ಯಾನ್ ಥಿಂಗ್ಸ್ ನೋಡಿ. ಅದಕ್ಕೆ ದ ಬುಕ್ ಆಫ್ ಎಫೆಸದವ್ರು ಬರೆದ ಪುಸ್ತಕ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪುಸ್ತಕ.
ಆ ಪುಸ್ತಕದಲ್ಲಿ ಸೀಟೆಡ್ ವಿತ್ ಕ್ರೈಸ್ಟ್ ಇರೋದು 6 ಅಧ್ಯಾಯ. ಒಬ್ಬ ಕ್ರೈಸ್ತ ಹೆಂಗಿರಬೇಕು ಅನ್ನೋದು ಟೋಟಲಾಗಿ, ಒಂದು ಫ್ಯಾಮಿಲಿ ಹೆಂಗಿರಬೇಕು, ಸ್ಪಿರಿಚುವಲ್ ವಾರ್ಫೇರ್ ಅಂದರೆ ಏನು, ಸೀಟೆಡ್ ವಿತ್ ಕ್ರೈಸ್ಟು, ಎಲ್ಲನೂ ಟೋಟಲ್ ಸಬ್ಜೆಕ್ಟ್ ದ ಬುಕ್ ಆಫ್ ಎಫೆಷನ್ಸಲ್ಲಿ ಇದೆ. ದೇವ್ರ ಚಿತ್ತ ಆದರೆ ಎಫೆಷನ್ಸ್ ಬುಕ್ನನ್ನು ಸ್ವಲ್ಪ ನೋಡೋಣ ಹಂಗೆ ಬರುವಂಥ ದಿನಗಳಲ್ಲಿ. ನಾವು ಚರ್ಚು ನೋಡಿ ಬರೇ ಪಾಪ, ಇದು ಪಾಪ, ಅದು ಪಾಪ, ಇದು ಪಾಪ, ಇದು ಮುಟ್ಟಿದ್ರೆ ಪಾಪ, ಇದು ತಿಂದರೆ ಪಾಪ, ಪಾಪ 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 ಅಂತೇಳಿ ಎಲ್ಲ ವಿಶ್ವಾಸಿಗಳು ಅಯ್ಯೋ ಪಾಪ. ಅವ್ರು ನೋಡಿದ್ರೆ ಹೆಂಗಿದೆ, ಎಲ್ಲ ಅಯ್ಯೋ ಪಾಪ ಇದ್ದಂಗೆ ಅವರೇ. ನೋಡಿ, ಸಿನ್ ಅನ್ನೋದು ಬಂದ್ಬಿಟ್ಟು ಒಂದು ಮೊದಲನೇ ಅಂತ, ಅದನ್ನು ಬಿಟ್ಟಾಕ್ಬೇಕು. ದೇವರು ಎಷ್ಟೋ ಕಾರ್ಯಗಳನ್ನು ಮಾಡಿಟ್ಟಿದ್ದಾರೆ. ಇವಾಗ ನೋಡಿ, ಒಂದು ಉದಾಹರಣೆ, ಯಾರಾದರೂ ಕೇಳ್ತಾರೆ ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ, ಏನು ಹೇಳ್ತೀರಾ? ಇವು ಬೇರೆ ಚರ್ಚವ್ರು ಕೇಳ್ತಾರೆ, ನಿಮ್ಮ ಚರ್ಚ್ ಯಾವಾಗಲೂ ಪ್ರಾಸ್ಪರಿಟಿ ಮಾತಾಡ್ತಾರಲ್ಲ, ನಿಮ್ಮ ಚರ್ಚಲ್ಲಿರೋರು ಪರಲೋಕಕ್ಕೆ ಹೋಗ್ತಾರಾ ಅಂತ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಾ? ಒಂದು ವೇಳೆ ಬೇರೆ ಚರ್ಚವ್ರು ನಿಮ್ಮ ಹತ್ರ ಕ್ವಶನ್ ಕೇಳಿದ್ರು, ಫಿಲಿಪ್ ಪಾಸ್ಟರ್ ಮಾಡೋ ಪ್ರಸಂಗದಲ್ಲಿ ನೀವು ಇಲ್ಲಿ ಚೆನ್ನಾಗಿರ್ಬೋದು, ಒಂದು ವೇಳೆ ನೀವು ಪರಲೋಕಕ್ಕೆ ಹೋಗೋ ಡೌಟು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಹೋಗ್ತಾರೆ ಅಂತ ಹೇಳ್ತೀರಾ? ಅದೇ ಯಾವ ಗ್ಯಾರಂಟಿ ಇಟ್ಟು ಹೇಳ್ತೀರಾ? ಯಾವ ವಾಕ್ಯನ ಇಟ್ಟು ಹೇಳ್ತೀರಾ? ಕಂಪ್ಯೂಟರ್ ಜಿ ಲಾಕ್ ಕರೆದು ರೈಟ್ ಆನ್ಸರ್ ಕರೆಗಳನ್ನು ತಟ್ಟಿ ಎಸ್. ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಎಫೆಷಿಯನ್ಸ್ ಚಾಪ್ಟರ್ 2 ವರ್ಸ್ 5 and 6. ಪರಲೋಕಕ್ಕೆ ಹೋಗ್ತೀಯ ಅಂತ ಕ್ವಶನ್ ಏನು? ವಿ ಆರ್ ಆಲ್ರೆಡಿ ಸೀಟೆಡ್ ವಿತ್ ಕ್ರೈಸ್ಟ್. ಆಲ್ರೆಡಿ ನೀವು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ಒಂದು ಪಾರ್ಟು ಸ್ಪಿರಿಟ್ ಅನ್ನೋ ಪಾರ್ಟು ಆಲ್ರೆಡಿ ಇಟ್ಸ್ ಇನ್ ಹೆವೆನ್ ಸೀಟೆಡ್ ವಿತ್ ಕ್ರೈಸ್ಟ್. ಇನ್ನೇನು ಹೋಗೋದಾ ಇಲ್ವಾ ಅಂತ ಕ್ವಶನ್ನು. ಇನ್ನೇನು ರೀ ಕ್ವಶನ್, ಹೋಗ್ತೀಯಾ ಇಲ್ವಾ ಅಂತ? ಯಾರಾದರೂ ಪರಲೋಕಕ್ಕೆ ಹೋಗ್ತೀರಾ? ಆಲ್ರೆಡಿ ನಾನು ಅಲ್ಲೇ ಇದ್ದೀನಿ ಅಂತೇಳಿ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಯಾವ ಚರ್ಚಪ್ಪ ಇವರು, ಯಾವ ಊರು ಅವನು, ಇವನು ಹೇಳ್ತಾರೆ ಯಾವ ಊರಿಂದ ಬಂದ ಇವನು ಅಂತ. ಆ ರೀತಿ ನಮ್ಮೂರು ಆ ಊರೇ ನೋಡಿ. ಆ್ಯಂಡ್ ಗಾಡ್ ರೈಸ್ಡ್ us up with Christ and seated us with him in the heavenly realms in Christ Jesus. We are already seated. We are already in heaven. We are already in Christ. I am already with Christ. I am here to rule the world. Wow, come on. ಅಷ್ಟೇ ಸಿಂಪಲ್. ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂದರೆ ನೋಡಿ, ಇಂಥ ಸತ್ಯಗಳನ್ನು ಕೇಳಬೇಕು. ಆವಾಗಲೇ ನಮಗೆ ಫೈರ್ ಬರೋದು. ಇಲ್ಲಾಂದರೆ ಪ್ರೇಯರ್ ಚೇಂಜಸ್ ಥಿಂಗ್ಸು, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ ಬೋರ್ಡ್ ಹಾಕಿರ್ತೀವಿ, ಏನೂ ಚೇಂಜಸ್ ಆಗಲ್ಲ. ಪ್ರೇಯರ್ ಮಾಡಿ 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 ಜೀವನದಲ್ಲಿ ಸಾಕಾಗ್ಬಿಟ್ಟಿದೆ. ಏನಂತೀರಾ? ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರೀ, ಏನಾದರೂ ಚೇಂಜಸ್ ಆಗಿದೆಯಾ? ಯಾವುದು ಚೇಂಜಸ್ ಆಗಲ್ಲ. ಬೋರ್ಡ್ ಮಾತ್ರ ಇರುತ್ತೆ, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ. ಏನೂ ಆಗಲ್ಲ. ಚೇಂಜ್ ಯುವರ್ ಮೈಂಡ್ ಸೆಟ್. ಐ ಆಮ್ ಆಲ್ರೆಡಿ ಸೀಟೆಡ್ ವಿತ್ ಕ್ರೈಸ್ಟ್. ಅದಕ್ಕೆ ನಾನು ಹೇಳಿದೆ, ಈ 3ನೇ ಅಧ್ಯಾಯದಿಂದ ನಾವು ಕನ್ಕ್ಲೂಷನ್ಗೆ ಬರಬಾರ್ದು. ದೇವರು ಏನಪ್ಪ ಮನುಷ್ಯನ ಇಂಥ ಕಾಯಿಲೆ ಕಷ್ಟ, ಆಮೇಲೆ ಡಾಕ್ಟ್ರು ರಿಪೋರ್ಟಿಂಗ್ ಹೇಳುತ್ತೆ, ಆಮೇಲೆ ಟ್ಯೂಮರು, ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, BP, ಡಯಾಬಿಟೀಸು, ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾಕೆ ದೇವರು ಇದನ್ನು ಸೃಷ್ಟಿ ಮಾಡಿದ್ರು ಅಂತ ಒಂಥರ ಇರಿಟೇಷನ್ ಆಗ್ತಾ ಇಲ್ಲ? ಈಗಿರುವಂಥ ಸೃಷ್ಟಿಗಳು ನೋಡ್ರೆ ಬೇಜಾರಾಗ್ತೈತೆ. ಎಲ್ಲಿ ನೋಡು ಫುಲ್ಲು ಡಯಾಬಿಟೀಸ್ ಪೇಷಂಟೇ, ಎಲ್ಲಿ ನೋಡೋ ಫುಲ್ ಅವರೇ. ಜಯದೇವಾಗ ಹೋಗಿ ಫುಲ್ ಹಾರ್ಟ್ ಪೇಷಂಟ್ಗಳೇ, ಎಲ್ಲ ಕೊಲೆಸ್ಟ್ರಾಲು, BP, ಡಯಾಬಿಟೀಸು, ಅದು ಇದು ಅದನ್ನೆಲ್ಲ ನೋಡಿದಾಗ ಏನಪ್ಪ ಲೋಕ ಇದು, ಮನುಷ್ಯನ ಯಾಕೆ ದೇವ್ರು ಹಿಂಗೆ ಸೃಷ್ಟಿ ಮಾಡಿದ್ದಾರೆ ಆ ರೀತಿ ಅನಿಸುತ್ತೆ. ಆದರೆ ಇದೆಲ್ಲ 3ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಯ್ತೆ ಹೊರತು ದೇವ್ರ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ 1ನೇ ಅಧ್ಯಾಯ 2ನೇ ಅಧ್ಯಾಯ ನೀವು ನೋಡಿದ್ರೆ ದೇವ್ರ ಮನುಷ್ಯನನ್ನು ಸೂಪರಾಗಿ ಸೃಷ್ಟಿ ಮಾಡಿದ್ರು. ಜೆನಿಸಿಸ್ ಚಾಪ್ಟರ್ 2 ವರ್ಸ್ 7, 2ನೇ ಅಧ್ಯಾಯ 7ನೇ ವಾಕ್ಯ. ಒಂದು ಉದ್ಯಾನವನವನ್ನು ಮಾಡಿ, ಏನು ಮಾಡಿ? ಒಂದು ಗುಡ್ಸಲು ಮಾಡಿ, ಈ ಗುಡ್ಸಲಲ್ಲಿ ನೀನು ಇದ್ಕೋಪ ಅಂತ ಹೇಳಿದೆ. ಇವ್ರಿಗೆ ಅಂತ ಒಂದು ತೋಟನೇ ದೇವ್ರು ಸೃಷ್ಟಿ ಮಾಡಿ ಮನುಷ್ಯನ ಆ ತೋಟದಲ್ಲಿಟ್ಟರು. ಕಮಾನ್, ದಿಸ್ ಇಸ್ ಗಾಡ್ಸ್ ವಿಲ್, ದಿಸ್ ಇಸ್ ಗಾಡ್ಸ್ ಹಾರ್ಟ್. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿ, ಹೇಗೆ ನೋಡಿ,
ರಮ್ಯಾ ಬೇರೆ, ರಮ್ಯಾ ಕೃಷ್ಣನ್ ಬೇರೆ, ಇದೆಲ್ಲ ನಾನು ಮಾತಾಡ್ತಾ ಇಲ್ಲ. ಇದು ಇದು ನೋಟಕ್ಕೆ ರಮ್ಯವಾಗಿಯೂ ನೋಡೋದಕ್ಕೇ ಸೂಪರ್ ಆಗಿರ್ಬೇಕಂತೆ, ಊಟಕ್ಕೆ ಅನುಕೂಲವಾಗಿಯೂ. ಆ್ಯಂಡ್ ಹಿ ಮೇಡ್ ಆಲ್ ಕೈಂಡ್ಸ್ ಆಫ್ ಬ್ಯೂಟಿಫುಲ್ ಟ್ರೀಸ್ ಗ್ರೋ ದೇರ್. ಬ್ಯೂಟಿಫುಲ್ ಟ್ರೀಸ್ ಗ್ರೋ ದೇರ್ ಆ್ಯಂಡ್ ಪ್ರೊಡ್ಯೂಸ್ ಗುಡ್ ಫ್ರೂಟ್. ಗುಡ್ ಫ್ರೂಟ್ ಎಲ್ಲರೂ ಹೇಳಿ. ಜಾಕ್ ಫ್ರೂಟ್, ಪೈನಾಪಲ್, ಮ್ಯಾಂಗೋ, ವಾಟರ್ಮೆಲನ್, ಬಟರ್ ಫ್ರೂಟ್, ಲಿಚೀಸ್, ಇನ್ನು ಯಾವ್ದಾದ್ರು ಫ್ರೂಟ್ ಇದೆ, ಬನಾನಾ, ಸ್ಟ್ರಾಬೆರಿ, ಆರೆಂಜ್, ಗ್ರೇಪ್ಸ್, ಪೊಮೊಗ್ರಾನೆಟ್, ಪಪ್ಪಾಯ, ಬೀಫಾ. ನಮ್ಮವರು ಈ ಬೀಫನ್ನು ಬಿಟ್ಟು ಬರೋದೇ ಇಲ್ಲ. ಆಮೇಲೆ ಆಯಿತು, ಮೋಸಂಬಿ, ಅದನ್ನೇ 10 ಸತಿ ಎಲ್ಲ ಮೋಸವಾಗ್ಬಿಡ್ತಿದೆ. ಹಾಂ, ಮೋಸಂಬಿ, ಸೀತಾಫಲ್, ಕಸ್ಟರ್ಡ್ ಆ್ಯಪಲ್, ರಾಮ್ ಸೀತಾಫಲ್, ಓ ಮಸ್ಕ್ ಮೆಲನ್, ಅವಳಿಗೆ ತುಂಬ ಇಷ್ಟವಾದದ್ದು, ಅದಕ್ಕೆ ಮಸ್ಕ್ ಮೆಲನ್. ಅದೇ ವಾಟರ್ ಮೆಲನ್ ಅಂದರೆ ಅದೇ. ಎಗ್ ಫ್ರೂಟ್. ಬೇರೆ ಏನೇನು ಫ್ರೂಟ್ ಇದೆ ಎಲ್ಲರೂ ಹೇಳಿ, ನಾನು ಆಮೇಲೆ ನಿಮ್ಗೊಂದು ಹೇಳ್ತೀನಿ. ಕಿವಿ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಅಂಜೂರ, ಫಿಗ್ ಟ್ರೀ, ಬ್ಲೂಬೆರಿ, ಮಲ್ಬೆರಿ, ಸ್ಟ್ರಾಬೆರಿ, ಕಾವೇರಿ. ಸರಿ, ಓಕೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ದೆ ಅಂದೆ, ಇಷ್ಟ ಹಣ್ಣಲ್ಲಿ ದೇವ್ರಿಗೆ ಯಾವ ಹಣ್ಣು ಇಷ್ಟ? ಫೈನ್ ಗ್ರೇಪ್ಸ್, ಫಿಗ್. ಇದೆಲ್ಲ ಹೆಂಗೆ ಹೇಳ್ತೀರಾ ಇದೆಲ್ಲ ಇಷ್ಟ ಅಂತ? ಯೇಸು ಸ್ವಾಮಿನಿಟ್ಟು. ನಾನು ಕೇಳ್ತಾ ಇರೋದು ತೋಟದಲ್ಲಿ ಆದಿಕಾಂಡ ಬರೆದ ಪುಸ್ತಕ. ನಾನು ಕೇಳಿದ್ದು ಇದು ತೋಟದ ಕತೆ ಮಾತಾಡ್ತಾ ಇರೋದು. ಈ ತೋಟದಲ್ಲಿ ದೇವ್ರಿಗೆ ಯಾವ ಹಣ್ಣು ಇಷ್ಟ ಆಗಿರ್ತೈತಿ? ಈ ತೋಟದಲ್ಲಿ ವಾழைಪಳಮ, ದೇವ್ರಿಗೆ ಇಷ್ಟವಾದಂಥ ಹಣ್ಣು ಯಾವ್ದು ತೋಟದಲ್ಲಿ? ಎಲ್ಲ ಇಷ್ಟ? ಇಲ್ಲ, ಅವ್ರಿಗಿಷ್ಟ ಅನ್ನೋದು ಇದರಲ್ಲಿ ಆಪಲ. ನೋಡಿ, ನಾನು ಹೇಳ್ತೀನಿ ನೋಡಿ, ಇದರಲ್ಲಿ ಎಲ್ಲ ಹಣ್ಣು ಯಾವುದು ದೇವ್ರಿಗೆ ಸ್ವಂತ ಅಲ್ಲ, ನನಗೆ ನಿಮಗೆ ಅಂತಲೇ ದೇವ್ರು ಸೃಷ್ಟಿ ಮಾಡಿದ್ದು. ಇಟ್ಸ್ ಓನ್ಲಿ ಫಾರ್ ಅಸ್. ಜಾಕ್ ಫ್ರೂಟ್, ಪೈನಾಪಲ್, ಕಸ್ಟರ್ಡ್ ಆ್ಯಪಲ್, ಏನು ಹಣ್ಣು ಬೇಕೋ ಇಟ್ಸ್ ಓನ್ಲಿ ಫಾರ್ ಮ್ಯಾನ್. ದೇವ್ರು ಕುಂತ್ಕೊಂಡು ತಿನ್ನಲ್ಲ ವಾಟರ್ ಮೆಲನ್ ಕಟ್ ಮಾಡಿಕೊಂಡು. ಜಾಕ್ ಫ್ರೂಟನ್ನು ಕಟ್ ಮಾಡಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಎಳ್ದುಬಿಟ್ಟು ತಗೋ ಇದು ನೀನು ತಿನ್ನು, ಇದು ನೀನು ತಿನ್ನು ಅಂತ. ದೇವ್ರು ಅದಕ್ಕಾಗಿ ಎಲ್ಲಪ್ಪ ಸೃಷ್ಟಿ ಮಾಡಿದ್ದು, ದೇವ್ರಿಗಾಗಿ ಅಲ್ಲ. ಎಲ್ಲ ಹಣ್ಣುಗಳು ದೇವರು ಮನುಷ್ಯನಿಗಾಗಿ ಸೃಷ್ಟಿ ಮಾಡಿದ್ರು. ಯಾಕೆಂದರೆ ನಾವು ವೆರೈಟಿಯಾಗಿ ತಿನ್ನಬೇಕು ಅಂತ. ಅದಕ್ಕೇ ಹೇಳೋದು ಗಾಡ್ ಈಸ್ ಗುಡ್. ವಾವ್, ಪ್ರೈಸ್ ಗಾಡ್. ಇದನ್ನೆಲ್ಲ ನಾನು ಯಾಕೆ ಹೇಳಕ್ಕೆ ಹೋದೆ ಅಂದರೆ, ಇಷ್ಟನ್ನು ದೇವರು ಮನುಷ್ಯನನ್ನು ವೆರೈಟಿಯಾಗಿ ದೇವರು ಹೆಂಗೆ ಸೃಷ್ಟಿ ಮಾಡಿದ್ರೆ ನೋಡಿ. ಟೇಸ್ಟ್, ಕೆಲವ್ರು ಹೇಳ್ತಾರೆ ನೋಡಿ, ನಾವು ಟೇಸ್ಟ್ ಫುಡ್ಡನ್ನು ತಿನ್ನಲೇಬಾರ್ದಂತೆ. ಕೆಲವರು ಸೇವಕರು ಅವಾಗೆಲ್ಲ ಹೇಳ್ತಾಯಿದ್ರು ಟೇಸ್ಟೆಲ್ಲ ನೋಡಬಾರ್ದು ಅಂತ. ಕೆಲವ್ರು ನೋಡಿ ಚೆನ್ನಾಗಿ ಊಟ ಮಾಡಬಾರ್ದು, ಟೇಸ್ಟ್ ಅದು ತಿನ್ನಬಾರ್ದು. ಯಾಕೆ ಗೊತ್ತಾ? ಮನುಷ್ಯನ ಅದೆಲ್ಲ ಇಲ್ಲ ಅಂದಮೇಲೆ ದೇವರು ಇಷ್ಟು ಸುಂದರವಾಗಿ ಇಷ್ಟು ಸೃಷ್ಟಿಗಳನ್ನು ಮಾಡಿದ್ದು ಯಾಕೆ ಅಂದರೆ ಇಟ್ಸ್ ಆಲ್ ಫಾರ್ ಮ್ಯಾನ್. ದೇವರು 5 ದಿನ ಸೃಷ್ಟಿ ಮಾಡಿದ್ರು, ಎಲ್ಲನೂ ಮನುಷ್ಯನಿಗಾಗಿನೇ. ಮನುಷ್ಯ ಮಾತ್ರ ದೇವ್ರಿಗಾಗಿ. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ, ಎಲ್ಲವೂ ಮನುಷ್ಯನಿಗಾಗಿ, ಮನುಷ್ಯ ಮಾತ್ರ ದೇವ್ರಿಗಾಗಿ. ಅದೇ ದೇವ್ರು ಹೇಳಿದ್ರು, ಎಲ್ಲ ನೀನು ತಿನ್ನಪ್ಪ, ಎಲ್ಲ ಚೆನ್ನಾಗಿರು, ನಿನಗೇನು ಬೇಕೋ ತಿನ್ನು, ಎಲ್ಲ ಟೇಸ್ಟಾಗಿ ತಿನ್ನು, ಎಲ್ಲನೂ ಸೂಪರಾಗಿರು, ಆದರೆ ನೀನು ಮಾತ್ರ ನನ್ನವನು.
ಈ ಈ 1ನೇ ಅಧ್ಯಾಯದಲ್ಲಿ, ಈ 2ನೇ ಅಧ್ಯಾಯದಲ್ಲಿನೇ ನಾವು ನೋಡ್ಬೋದು ಗಾಡ್ಸ್ ಹಾರ್ಟ್ ಹೆಂಗೆ ಅಂತ. ಎಲ್ಲನೂ ದೇವರು ಸೃಷ್ಟಿ ಮಾಡಿ ಮನುಷ್ಯನ ಅದರೊಳಗಡೆ ಇಟ್ಟರು. ಚೆನ್ನಾಗಿ ತಿನ್ನಪ್ಪ, ಜಾಲಿಯಾಗಿರು, ನಾನು ಸಾಯಂಕಾಲ ಬರ್ತೀನಿ, ಮಾತಾಡ್ತೀನಿ, ಅಲ್ಲಿವರೆಗೂ ಏನು ಬೇಕೋ ತಿಂತಾಯಿರು. ಸಂಜೆ ವೇಳೆಯಲ್ಲಿ ದೇವ್ರು ಬರೋರು ಹಂಗೆ ಹೆಂಗೆ ಎಲ್ಲ ಚೆನ್ನಾಗಿತ್ತ ಅಂತ. ಆದಮ್ ಕೆಲಸ ಏನು ಗೊತ್ತಾ, ದೇವರೇ ಆ ಪೈನಾಪಲ್ ಟೇಸ್ಟ್ ನೋಡಿದೆ, ಅಪ್ಪ ಅಡಿ ಏನು ಸೂಪರ್ ಆಗಿತ್ತು ಗೊತ್ತಾ. ಹೌದಾ, ಇದೇ ಪ್ರೇಯರಲ್ಲಿ. ಜಾಕ್ ಫ್ರೂಟು, ಪಾ ಏನು ಸೃಷ್ಟಿ ದೇವ್ರೆ, ಏನು ಇಷ್ಟು ಟೇಸ್ಟ್ ಇಟ್ಟಿದೆ ಅದರೊಳಗಡೆ, ಕ್ಯಾ ಬಾತೆ. ವೆರಿ ಗುಡ್, ವೆರಿ ಗುಡ್. ದೇವ್ರ ಕೆಲಸ ಏನು ಗೊತ್ತಾ, ಆದಾಮ ಯಾವಳು ಹೋಗಿ ಏನು ಮಾತಾಡಿರ್ತಾರೆ, ದೇವ್ರೇ ಇಂಡಿಯಾ ಇಂಡಿಯಾ ಅಂತ ಪ್ರೇಯರ್ ಮಾಡ್ತಾ ಇದ್ರ, ಅಲ್ಲಿದ್ದಿದ್ದೇ ಒಂಡ್ಯಾ. ಪ್ರೇಯರ್ ರಿಕ್ವೆಸ್ಟ್ ಏನಿರ್ತಾಯಿತ್ತು, ಒಂದೊಂದು ಹೂವುಗಳನ್ನು ನೋಡಿ, ಒಂದೊಂದು ಹಣ್ಣುಗಳನ್ನು ನೋಡಿ, ಒಂದೊಂದು ತಿಂದು ಎಂಜಾಯ್ ಮಾಡಿ, ಕ್ಯಾ ಬಾತೆ, ಸೂಪರ್ ದೇವ್ರೆ, ಏನು ಟೇಸ್ಟಾಗಿಟ್ಟಿದೆ ನೋಡಿ. ದಿಸ್ ಇಸ್ ಕಾಲ್ಡ್ ರಿಲೇಷನ್ಶಿಪ್. ಈ ರೀತಿಯೇ ಅವ್ರು ಡೈಲಿ ದೇವ್ರು ಬರ್ತಾ ಇದ್ರಂತೆ, ಡೈಲಿ ಮಾತಾಡ್ತಾ ಇದ್ರು. ಅಂದರೆ ಏನರ್ಥ, ಇವ್ರು ಡೈಲಿ ತಿಂದಿರೋರು, ಡೈಲಿ ತಿಂದಿ ಟೇಸ್ಟನ್ನ ಇವ್ರ ಹತ್ರ ಹೇಳೋರು. ಅಷ್ಟೇ ಇದಿರ್ತೈತೆ ನನಗೆ ಗೊತ್ತಿರೋಂಗೆ. ಅದೇ ಅಂತ ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿರೋ ಯೋಚನೆ ಮಾಡಿ ನೋಡಿದ್ರೆ ಆದಾಮನ ಪ್ರೇಯರ್ ರಿಕ್ವೆಸ್ಟ್ ಅಲ್ಲಿ ಏನೂ ಇರಲ್ಲ. ನಮಗೆ ದೇವರೇ ಪಾಪಗಳು ಇರಬಾರ್ದು, PVR ಇರಬಾರ್ದು, ದೇವರೇ ವೈನ್ ಸ್ಟೋರ್ ಇರಬಾರ್ದು, ದೇವರೇ ಯಾರು ಸಿಗರೇಟ್ ಸೇದಬಾರ್ದು, ಇದೆಲ್ಲ ಪ್ರೇಯರ್ ಮಾಡ್ತೇವೆ. ಅಲ್ಲಿ ಏನಿದೆ ಪ್ರೇಯರ್ ಮಾಡೋಕ್ಕೆ? ಅಷ್ಟೇ, ಪಾಪ ಅನ್ನೋದೇ ಇಲ್ಲ. ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ದೇವರೇ ನನ್ನ ಕಣ್ಣನ್ನು ಪರಿಶುದ್ಧಪಡಿಸು ಅಂತ. ಯಾವಳನ್ನ ಬಿಟ್ಟರೆ ನೋಡೋಕ್ಕೆ ಬೇರೆ ಯಾರಿದ್ದಾರೆ ಅಲ್ಲಿ? ಅವಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಕಣ್ಣಿನಲ್ಲಿ ಏನೂ ಇಲ್ಲ, ಅಲ್ಲಿ ಬೇರೆಯವ್ರು ತಪ್ಪು ಮಾಡ್ತಾರೆ ಅಂತ ಇಲ್ಲ, ಪಾಪ ಇಲ್ಲ, ಏನಿಲ್ಲ. ಆದರೆ ದಿನವೂ ಸಂಜೆಯ ವೇಳೆಯಲ್ಲಿ ದೇವರೊಂದಿಗೆ ಮಾತಾಡ್ತಾ ಇದ್ರಂತೆ. ಹೆಂಗೆ ಗೊತ್ತಾ, ಈ ಸೃಷ್ಟಿನೆಲ್ಲ ಮಾಡಿದ್ರಲ್ಲ ತೋಟದಲ್ಲಿ ದೇವರು, ಇವರು ಒಂದೊಂದನ್ನು ತಿಂದುಬಿಟ್ಟು, ಒಂದೊಂದು ಹಣ್ಣು ತಿಂದುಬಿಟ್ಟು, ಸೂಪರ್ ದೇವರೇ ಸೂಪರ್. ಇದು ಟೇಸ್ಟ್ ಇವತ್ತು ಹೆಂಗಿತ್ತು ಗೊತ್ತಾ, ಸಖತ್ತಾಗಿತ್ತು, ಇಷ್ಟು ಟೇಸ್ಟ್ ಇತ್ತು ಗೊತ್ತಾ. ಇದನ್ನೆಲ್ಲ ದೇವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ದಟ್ ಈಸ್ ಕಾಲ್ಡ್ ಪ್ರೇಯರ್. ಅಷ್ಟೇ. ಪ್ರೇಯರ್ ಅನ್ನೋದೇ ರಿಲೇಷನ್ಶಿಪ್ ರೀ. ನಾವು ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಕಟ್ಟಿ, ಎಲ್ಲವನ್ನು ಬೀಳ್ಸಿ, ಎಲ್ಲವನ್ನು ಮತ್ತೆ ಕಟ್ಟಿ, ಮತ್ತೆ ಎಲ್ಲ ಬೀಳ್ಸಿ, ಏನು ಎಕ್ಸಸೈಸ್ ಮಾಡೋದು? ಸೊ ಸತ್ಯವೇದ ಏನು ಹೇಳುತ್ತೆ, ವಿ ಆರ್ ಆಲ್ರೆಡಿ ಹೀಲ್ಡ್, ವಿ ಆರ್ ಆಲ್ರೆಡಿ ಹೀಲ್ಡ್, ವಿ ಆರ್ ಆಲ್ರೆಡಿ ಬ್ಲೆಸ್ಡ್, ವಿ ಆರ್ ಆಲ್ರೆಡಿ ಸೀಟೆಡ್ ವಿತ್ ಕ್ರೈಸ್ಟ್. ಪರಲೋಕಕ್ಕೆ ಹೋಗ್ಬೇಕು, ಪ್ರೇಯರ್ ಮಾಡಿ ಪಾಸ್ಟರ್, ನಮಗಿದು ಪ್ರೇಯರ್ ಮಾಡಿ ಪಾಸ್ಟರ್. ನೋಡಿ, ಕೆಲವರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ನಿಮ್ಮ ಹೀಲಿಂಗಾಗಿ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ಫಾಸ್ಟಿಂಗಲ್ಲಿ ಪ್ರೇಯರ್ ಮಾಡ್ತಾಯಿದ್ದೀನಿ. ಹೇಳಕ್ಕೆ ಹೆಂಗಿದೆ? ಸ್ಪಿರಿಚುವಲ್ ಆಗಿದೆ, ಬಟ್ ದಟ್ ಈಸ್ ನಾಟ್ ಸ್ಪಿರಿಚುವಲ್. ಒಬ್ರು ಚೆನ್ನಾಗಾಗಬೇಕು ಅಂತ ಇನ್ನೊಬ್ರು ಏನು ಪ್ರೇಯರ್ ಮಾಡೋದು? ವಿ ಆರ್ ಆಲ್ರೆಡಿ ಹೀಲ್ಡ್ ಅಂತ ಅವ್ರಿಗೆ ಹೇಳಬೇಕು, ನೀನು ಚೆನ್ನಾಗಿ ಆಗ್ಬಿಟ್ಟಿದ್ಯಮ್ಮ, ದೇವರೆಲ್ಲ ನಿನ್ನನ್ನು ಗುಣಪಡಿಸಿದ್ದಾರೆ, ನೀನು ಆರೋಗ್ಯವಾಗಿದೆಯಾ ಅಂತ ಸಂದೇಶ ಅವ್ರಿಗೆ ಹೇಳಬೇಕು. ನಾನು ನಿಮ್ಗಾಗಿ ಡೈಲಿ ಪ್ರೇಯರ್ ಮಾಡ್ತಾಯಿದ್ದೀನಿ, ಇದು ಕೇಳೋಕ್ಕೆ ಚೆನ್ನಾಗೈತೆ, ಬಟ್ ದಟ್ ಈಸ್ ನಾಟ್ ಟ್ರೂತ್. ಯು ಆರ್ ಹೀಲ್ಡ್, ಯು ಆರ್ ಬ್ಲೆಸ್ಡ್, ಯು ಆರ್ ಬಾರ್ನ್ ಟು ರೂಲ್. ಸರಿ, ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಸಡನ್ನಾಗಿ ಹೋಲಿ ಸ್ಪಿರಿಟ್ ಯಾವುದೋ ಜ್ಞಾಪನ ಪಡಿಸ್ತಾ ಇರ್ತಾರೆ ಇಲ್ಲಿ ಬಂದ ಮೇಲೆ. ಈಗ ಯು ಆರ್ ಆಲ್ರೆಡಿ ಈಲ್ಡ್ ಅಂತ ಹೇಳ್ತೀವಿ, ನಂಬಕ್ಕಾಗುತ್ತಾ? ಇಲ್ಲ. ಸರಿ, ಯು ಆರ್ ಆಲ್ರೆಡಿ ಬ್ಲೆಸ್ಡ್ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ? ನೀವು ದೇವ್ರು ನಿಮ್ಮನ್ನು ಆಶ್ವಾಸಿಸ್ಬಿಟ್ಟಿದ್ದಾರೆ ಅಂದರೆ ನಂಬಕ್ಕಾಗ್ತಾಯ್ತಾ? ಇವಾಗ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಇದನ್ನು ನಂಬಕ್ಕಾಗುತ್ತಾ? ಇವತ್ತು ಪರಿಸ್ಥಿತಿ ನಿಮ್ಮಂದು ನೋಡಿದ್ರೆ, ನಮ್ಮ ಮನೇಲಿ ನಡೀತಾ ಇರೋದು, ನಿಮ್ಮ ಮನೇಲಿ ನಡೀತಾ ಇರೋದು ನೋಡಿದ್ರೆ, ವಿ ಆರ್ ಬ್ಲೆಸ್ಡ್ ಅಂದರೆ ನಂಬಕ್ಕಾಗುತ್ತಾ? ಆಗ್ತಾಯ್ತಾ? ಇಲ್ವಾ? ಇಲ್ಲ. ನೋಡಿ, ಕರೆಕ್ಟ್ ರೈಟ್ ಆನ್ಸರ್ ಹೇಳಿದ್ರು, ಕರೆಕ್ಟಿಗೆ ಹೇಳಿದ್ರೆ. ಈಗ ನಾನು ಒಂದು ಕೇಳ್ತೀನಿ, ಇನ್ನೊಂದು ಕ್ವಶನ್. ನೀವು ಸೇವ್ ಆಗಿದ್ದೀರಾ ಇಲ್ವಾ? ಯಾವ ಗ್ಯಾರಂಟಿ? ಕಮ್ಮಾನ್. ನೀವು ರಕ್ಷಣೆ ಹೊಂದಿದ್ದೀರಾ ಇಲ್ವಾ? ಅಲ್ಲೇಲೂಯಾ. ನೀವು ರಕ್ಷಣೆ ಹೊಂದಿದ್ದೀರಾ ಇಲ್ವಾ? ಹೆಂಗೆ ಹೇಳ್ತೀರಾ? ನೋಡಿ, ನಾನೇನು ಹೇಳ್ತೀನಿ ಅಂದರೆ, ರಕ್ಷಣೆ ಹೊಂದಿದ್ದೀವಿ ಅನ್ನೋದಕ್ಕೆ ಯಾವ ಎವಿಡೆನ್ಸು ಇಲ್ಲ. ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಏನು ಗ್ಯಾರಂಟಿ ಇದೆ ಹೇಳಿ ನೋಡೋಣ. ಏನಾದರೂ ಒಂದು ಅನುಭವ ಹೇಳಿ ಹೋಗಲಿ, ಒಂದು ಫೀಲಿಂಗ್ಸ್ ಹೇಳಿ ನೋಡೋಣ.
ನೀವು ರಕ್ಷಣೆ ಹೊಂದಿದ್ದೀರಾ ಅಂತ. ದೇವ್ರನ್ನ ಯಾವತ್ತಾದರೂ ನೋಡಿದ್ದೀರಾ? ದೇವದೂತರನ್ನ ಯಾವತ್ತಾದರೂ ನೋಡಿದ್ದೀರಾ? ದೇವ್ರು ಯಾವತ್ತಾದರೂ ಮುಟ್ಟಿದ್ದೀರಾ? ದೇವ್ರು ನಿಮ್ಮನ್ನು ಯಾವತ್ತಾದರೂ ಮುಟ್ಟಿದ್ದಾರಾ? ರಾತ್ರಿ ಹೊತ್ತು ಕನಸು ನೋಡಿದ್ದೀರಾ? ಯಾವತ್ತಾದರೂ ದೇವ್ರು ನಿಮ್ಮನ್ನು ತಟ್ಟಿ ಎಬ್ಸಿದ್ದಾರಾ? ಯಾವತ್ತಾದರೂ ಒಂದು ದರ್ಶನ ನೋಡಿದ್ದೀರಾ? ಯಾವತ್ತಾದರೂ ಮೈ ಜುಮ್ಮಿಂದಿದೆಯಾ? ಯಾವ ಗ್ಯಾರಂಟಿ ಮೇಲೆ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳ್ತೀರಾ? ಯು ಆರ್ ಸೇವ್ಡ್ ಥ್ರೂ ಫೇತ್. ನೀನು ರಕ್ಷಣೆ ಹೊಂದಿರೋದು ನಂಬಿಕೆ. ಅದೇ ರೀತಿಯೇ ಯು ಆರ್ ಹೀಲ್ಡ್ ಬೈ ಫೇತ್. ಯು ಆರ್ ಬ್ಲೆಸ್ಡ್ ಬೈ ಫೇತ್. ನೀನು ರಕ್ಷಣೆ ಹೊಂದಿರೋದನ್ನು 100% ಹೆಂಗೆ ಯಾವ ಎವಿಡೆನ್ಸು ಇಲ್ಲದೆ ಈಗ ನಂಬಿ ಕುಂತಿದ್ದೀರೋ ಅದೇ ರೀತಿಯೇ ಯಾವ ಎವಿಡೆನ್ಸು ಇಲ್ಲದೆ ನೀನು ನಾನು ಆಶೀರ್ವಾದವಾಗಿ ಇದ್ದೀನಿ ಅಂತ ನಂಬ್ತೀವಿ ನೋಡ್ದ, ಅದೇ ಆಶೀರ್ವಾದಗಳನ್ನು ತೊಗೊಂಬರೋದು. ಈಗ ಇದು ಸ್ಟಾರ್ಟಿಂಗಲ್ಲಿ ಬಂದಿರಲ್ಲ, ನಮಗೆ ರಕ್ಷಣೆ ಹೊಂದಿದ್ದು ವಸ್ತ್ರಲ್ಲಿ ಬಂದಿರಲ್ಲ. ನೋಡಿ, ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ ಅಂದರೆ ಯೇಸು ಸ್ವಾಮಿನ ಎಷ್ಟು ಜನ ಸ್ವೀಕಾರ ಮಾಡ್ಕೊಂಡಿದ್ದೀರಾ ಅಂದರೆ ಎಲ್ಲರೂ ಅಮೇನ್ ಅಂತ ಹೇಳ್ತಾರೆ. ಓಕೆನಾ? ಇನ್ನೊಂದು ಮೀಟಿಂಗ್ ಹೋಗ್ತೀವಿ, ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ ಕೈ ಎತ್ತರಿ ಅಂದರೆ 2ನೇ ಸತಿ ಹೋಗಿರ್ತೀವಿ. ಯಾಕೆ ಗೊತ್ತಾ? ಒಂದು ವೇಳೆ ಅಲ್ಲಿ ಮಿಸ್ ಆಗಿಬಿಟ್ಟಿದ್ರೆ ಎಷ್ಟು ಜನ ಅದನ್ನು ಮಾಡಿದ್ದೀರಾ? ಆಲ್ಟ್ರ್ ಕಾಲ್ ಕೊಡ್ತಾರಲ್ಲ, ಯಾರೆಲ್ಲ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ರೆ ಅವರೆಲ್ಲ ಮುಂದೆ ಬನ್ನಿ, ನಾನು ನಿಮಗಾಗಿ ಪ್ರೇಯರ್ ಮಾಡ್ತೀನಿ, ದೇವ್ರ ದೊಡ್ಡ ಕಾರ್ಯಗಳು ನಿಮ್ಗೆ ಮಾಡ್ತಾರೆ, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡಿರೋರೆಲ್ಲ ಮುಂದೆ ಬನ್ನಿ ಅಂದಾಗ ಎಷ್ಟು ಸತಿ ಹೋಗಿರ್ತೀವಿ ನಾವು? ನೀವು ಹೋಗಿದ್ದೀರೋ ಇಲ್ಲೋ? ನಾನೇ 4-5 ಸತಿ ಹೋಗಿದ್ದೀನಿ. ಯಾಕೆ ಗೊತ್ತಾ? ನಮ್ಮ ಒಂದು ಸತಿಗೆ ಮೈಂಡು ಸ್ವಲ್ಪ ಕನ್ಫ್ಯೂಸ್. ಅಯ್ಯೋ ಒಂದು ಸತಿ ಒಂದು ವೇಳೆ ಬಿಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಈ ಪ್ರೀಚರ್ ಹತ್ರ ಹೋಗೋಣ, ನಿಜವಾಗ್ಲೂ ಸ್ಯಾಲ್ವೇಷನ್ ಆಗಿದೆಯಾ ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ತೀವಿ. 3-4 ಮೀಟಿಂಗ್ಗಳಲ್ಲಿ ನಾವು ಹೋಗಿ ನಿಂತ್ಕೊಂಡಿರ್ತೀವಿ. ಯಾಕೆ ಗೊತ್ತಾ? ನಮಗೊಂದು ಕನ್ಫರ್ಮೇಷನ್. ಈ ಕನ್ಫರ್ಮೇಷನ್ ಎಲ್ಲ ಒಂದು 3-4 ಸತಿ ನಡೆದಿರ್ತೈತೆ. ಆದರೂ ನೀವು ಎಷ್ಟು ಸತಿ ಆಲ್ಟ್ರ್ ಕಾಲ್ ಕರೆದ್ರೂ, ಒಂದು ಪ್ರೀಚರ್ ಕರೆದು ರಕ್ಷಣೆ ಹೊಂದಿದ್ದೀರಾ ಮುಂದೆ ಬನ್ನಿ ಅಂದ್ರೂ ಅದಕ್ಕೆ ಯಾವ ವಿಧವಾದ ಎವಿಡೆನ್ಸು ಇಲ್ಲ. ರಕ್ಷಣೆ ಹೊಂದಿರೋದಕ್ಕೆ ಯಾವ ಎವಿಡೆನ್ಸು ಇಲ್ಲ. ಅದೇ ರೀತಿಯೇ ನೀವು ಗುಣ ಆಗಿದ್ದೀರಾ ಅನ್ನೋದಕ್ಕೆ ಯಾವ ಎವಿಡೆನ್ಸು ಇಲ್ಲ. ಬಟ್ ಯು ಆರ್ ಹೀಲ್ಡ್. ನೀವು ಬ್ಲೆಸ್ಸಡ್ ಆಗಿದ್ದೀರಾ ಅಂದ್ಬಿಟ್ಟು ಇವತ್ತಿಗೆ ಯಾವ ಎವಿಡೆನ್ಸು ಇಲ್ಲ. ಬಟ್ ಯು ಆರ್ ಬ್ಲೆಸ್ಡ್. ನೀವು ರಕ್ಷಣೆ ಹೊಂದಿರೋದನ್ನು ಹೇಗೆ ನಂಬ್ತಿರೋ 100%, ಅದೇ ರೀತಿ ನಾನು ಆಶೀರ್ವಾದವಾಗಿ ಇದ್ದೀನಿ ಅಂತ 100% ನಂಬಿ ನಾನು ಹೇಳ್ತೀನಿ, ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ವಾವ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಹೀಲ್ಡ್, ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತಾ ಇದ್ರೆ ಬ್ಲೆಸ್ಸಿಂಗ್ ಬರುತ್ತಾ ಇಲ್ವಾ? ಬರುತ್ತಾ ಇಲ್ವಾ? ನಂಬೋದ್ರಿಂದ ಬರುತ್ತೆ. ಸರಿ, ನಾನು ಹೇಳಿದರೆ ಬರುತ್ತೆ ಅನ್ನೋದು ಯಾವುದನ್ನಿಟ್ಟು ಹೇಳ್ತೀರಾ? ಪಾಸ್ಟರ್ ಇವತ್ತು ಬೇರೆ ಇಂಥ ಕ್ವಶನ್ಗಳೇ. ನೀವು ನಂಬಿ ಬಾಯಲ್ಲಿ ಹೇಳೋದ್ರಿಂದ ಆಶೀರ್ವಾದ ಬರುತ್ತೆ ಅಂತ ಎಷ್ಟು ಜನಕ್ಕೆ ಗ್ಯಾರಂಟಿ ಇದೆ? ಯಾವುದನ್ನಿಟ್ಟು ಹೇಳ್ತೀರಾ? ಯೇಸುನಾಮದಲ್ಲಿ, ನಂಬಿಕೆಯಲ್ಲಿ, ಬೇರೆ? ಇಫ್ ಯು ಸೇ ಇಟ್ ವಿಲ್ ಹ್ಯಾಪನ್, ಹೇಳಿದರೆ ಆಗುತ್ತೆ. ನೆಕ್ಸ್ಟ್ ವರ್ಡ್ ಆಫ್ ಗಾಡ್, ಬೇರೆ? ಅದಕ್ಕೇನಾದರೂ ಎವಿಡೆನ್ಸ್ ಹೇಳಿ, ಆ ಥರ ಯಾವುದಾದ್ರೂ ಒಂದು. ನಾನೇನಾದರೂ ಕಮ್ಯಾಂಡ್ ಮಾಡಿದ್ರೆ ಇಟ್ ವಿಲ್ ಹ್ಯಾಪನ್. ಅಲ್ಲ, ನಿಮ್ಮ ಅನುಭವದಲ್ಲಿ ಯಾವುದಾದ್ರೂ ಒಂದು ಹೇಳಿ. ನೀವು ಡಿಗ್ರಿ ಮಾಡಿ ಏನೋ ಬಂದಿತ್ತು ಅಂತ. ಪಾಸ್ಟರ್ ಡಿಗ್ರಿ ಮಾಡಿ ಮಾಡಿ ಒಂದು ಬುಗ್ರಿನೂ ಇನ್ನವರೆಗೂ ಬಂದಿಲ್ಲ. ಏನು ಡಿಗ್ರಿ ಮಾಡೋದು, ಹೋಗಿ ಪಾಸ್ಟರ್ ಸಾಕಾಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿನೇ ಇವತ್ತು ಎಲ್ಲರ ಪರಿಸ್ಥಿತಿಗಳು ಇರೋದು. ಆ್ಯಕ್ಚುಲಿ ಸುಮ್ಮನೆ ಬಿಲ್ಡಪ್ ಕೇಳ್ತೀವಿ. ಐ ಡಿಗ್ರಿ, ಐ ಕಮಾಂಡ್, ಐ ಬ್ಲೆಸ್ಡ್, ಇದೆಲ್ಲ ಇಲ್ಲಿ ಬರ್ತೈತೆ ಅಷ್ಟೇ. ಆಚೆ ಹೋದರೆ ಏನೂ ಇಲ್ಲ. ಆದರೆ ಯಾವುದನ್ನಿಟ್ಟು ಒಂದರಲ್ಲಿ ನಂಬೋದು ಅಂತ ಹೇಳಿ ನೋಡೋಣ ಇದನ್ನು. ಓಕೆ, ಸುಧಾಕರ್ ಬ್ರದರ್ದು ಒಂದು ಆನ್ಸರ್ ಏನಂದರೆ, ಒಳ್ಳೆ ಸಭೆ ಕೊಡು ಅಂತ ನಾನು ದೇವ್ರ ಹತ್ರ ಕೇಳಿದೆ, ಅದಕ್ಕೆ ದೇವರು ಇಲ್ಲಿ ನನ್ನನ್ನು ಕರ್ಕೊಂಬಂದರು.
ನೆಕ್ಸ್ಟ್, ನಿಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೇ ಈ ಥರ ಕ್ವಶನ್ಗಳೆಲ್ಲ ಕೇಳೋದು ನಾನು. ಇಲ್ಲ ನೀವು ಹೇಳಿ, ಏನಾದರೂ ನಡೆದಿದ್ಯಾ, ಯಾವುದೋ ಬಂದಿದೆಯಾ? ಮಾರ್ಕ್ 11:23 ಬೆಟ್ಟ ಹೋಗಿದೆ. ನೀವು ಹೇಳಿ ಯಾವಾಗಾರು ಬೆಟ್ಟ ಹೋಗಿದ್ಯಾ? ನೋಡಿ, ನೀವೆಲ್ಲ ಚಿಕ್ಕ ಅವ್ರು ಬೆಟ್ಟನೇ ಮುಗಿಸ್ಬಿಟ್ಟವ್ರೆ. ವೆರಿ ಗುಡ್. ಬೇರೆ ಇಲ್ಲ ತಳ್ತಾ ಇದ್ದೀವಿ ಅಂತೀರಾ ಇನ್ನೂ? ಓಕೆ. ಬೇರೆ ಏನು ನೀವು ಹೇಳಿ, ಏನಾದರೂ ಆಗಿದೆಯಾ ಅಂತ, ಯಾವುದಾದ್ರೂ ಎವಿಡೆನ್ಸ್? ಬೇರೆ ಚರ್ಚ್ ಕೇಳಿದೆ, ಚರ್ಚ್ ಸಿಕ್ತು ಅಂದರು. ಬೇರೆ ಎಲ್ಲ ಗೊತ್ತಿರೋದು ಹೇಳಿ ಬ್ರದರ್. ಹಾಂ, ಹೇಳೋಕ್ಕಾಗಲ್ಲ. ಸರಿ ಬಿಡಿ, ಹೇಳ್ಬಿಡಿ. ಬೇರೆ ಸರಿ, ಹೇಳೋಕ್ಕಾಗಲ್ಲ ಅಂದಮೇಲೆ ನನ್ನ ಕೈಲಿ ಕೇಳೋಕ್ಕಾಗಲ್ಲ. ಸರಿ, ನೀವು ಹೇಳೋಕ್ಕಾಗಲ್ಲ ಅಂದಮೇಲೆ ಇನ್ನೇನು ಮಾಡೋದು? ಸರಿ, ಅವ್ರನ್ನ ಬಿಟ್ಟು ಬೇರೆ ಯಾರು? ಬೇರೆ ಪ್ರಾಪರ್ಟಿ ಎಲ್ಲ ಉಳಿಸ್ಕೊಟ್ರು. ನೀವು ಹೇಳಿ, ಕಮೆಂಟ್ ಮಾಡಿ, ಆಯಿತು. ನಿಮಗೆ ಒಂದು ಆನ್ಸರ್ ಹೇಳ್ಬೇಕು ನಾನು, ಅದಕ್ಕೆ ನಿಮ್ಮನ್ನು ಇಷ್ಟು ಕೇಳ್ತಾ ಇದ್ದೀನಿ. ಬೇರೆ ಏನಿಲ್ಲ, ಸಿಂಪಲಾಗಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗೋ ಥರ. ಬೇರೆ ಹಾಂ, ಅದ್ಭುತ. ಹಿಂದೂ ಆಗಿದ್ದಾಗ ನಾನು ಕ್ರಿಶ್ಚಿಯನ್ ಆಗಬೇಕು ಯೇಸು ನಾಮದಲ್ಲಿ ಅಂತ ಕೇಳಿದ್ರ? ಸರಿ, ಓಕೆ. ಬೇರೆ ನಾನು ಕೇಳಿದ್ದು, ಯಾರು ಏನು ಕಮ್ಯಾಂಡ್ ಮಾಡಿದ್ದೀರಾ ಅದು ನೆರವೇರೈತೆ ಅಂತ. ಡೆಟ್ ಫ್ರೀ. ಹಾಂ, ಸಾಲ ಇಲ್ಲದೆ ಇರೋದು ಕಮ್ಯಾಂಡ್ ಮಾಡಿದ್ರು, ಡೆಟ್ ಫ್ರೀ. ಓಕೆ. ಹಾಂ, ಬೇಬಿಗಾಗಿನೂ ಅವರು ಏನು ಕಮ್ಯಾಂಡ್ ಮಾಡಿದ್ರು ಅದು ನಡೆದೈತೆ. ರೈಟ್. ಬೇರೆ ಏನಾದರೂ ಇನ್ನೂ ಟೆಸ್ಟ್ ಮಿನಿಸ್ ಕೇಳೋಣ ಸ್ವಲ್ಪ. ದೇವರು ಅವ್ರು ಕಮ್ಯಾಂಡ್ ಮಾಡಿ ಅವ್ರು ಹೇಳ್ದಂತೆ ಸ್ವಂತ ಮನೆ ದೇವ್ರು ಕೊಟ್ಟಿದ್ದಾರೆ. ವಾವ್. ಕೇಳಿ, ದೇವ್ರು ಡಿಪ್ರೆಷನ್ ಕೊಟ್ರ? ಇಲ್ಲ, ಓಕೆ ಓಕೆ. ಡಿಪ್ರೆಷನ್ ಇಂದ ತಕ್ಷಣ ನನಗೆ ಆಸೆ, ಏನಪ್ಪ ದೇವ್ರ ಹತ್ರ ಡಿಪ್ರೆಷನ್ ಕೇಳಿದ್ರ ಅಂತ. ಲೈಕ್ ಡಿಪ್ರೆಷನಿಂದ ದೇವ್ರು ಆಚೆ ಕರ್ಕೊಂಬಂದೆ. ಅವ್ರು ಹೇಳಿ ಡಿಪ್ರೆಷನಿಂದ ಆಚೆ ಬಂದಿದೆ. ಬೇರೆ ಅಗಲಿ ಹೋದಂಥ ಕುಟುಂಬನ ದೇವ್ರು ಮತ್ತೆ ಒಂದಾಗಿ ಸೇರಿಸಿದ್ದಾರೆ. ಬೇರೆ ಫಾಸ್ಟರ್, ನೀವು ಬೇರೆ ಕ್ವಶನ್ ಕೇಳಿನೇ ಬೇರೆ ಟೈಮ್ ಆಯಿತು ಅಂತೀರಾ? ಆಯಿತು, ಇನ್ನೊಂದು 10 ಮಿನಿಟ್ಸ್ ಇದೆ, ಬೇಗ. ನಾನು ಇವಾಗ ಹೇಳಲ್ಲ? ಓಕೆ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ? ಎಷ್ಟು ಜನ ಪರಲೋಕಕ್ಕೆ ಹೋಗ್ತೀರಾ? ಎಷ್ಟು ಜನ ನರಕಕ್ಕೆ ಹೋಗಲ್ಲ? ಹೆಂಗೆ ಪರಲೋಕಕ್ಕೆ ಹೋಗ್ತೀರಾ? ಗಾಡಿಯಲ್ಲಿ, ಕಾರಲ್ಲಿ, ಫ್ಲೈಟಲ್ಲಿ? ನಾನು ಕೇಳಿಲ್ಲ. ನಾನು ಕೇಳ್ತಾ ಇರೋದು, ಈಗ ಹೆಲ್ಲಿಂದ ತಪ್ಪಿಸ್ಕೊಂಡು ಯು ಆರ್ ಗೋಯಿಂಗ್ ಟು ಹೆವೆನ್ ಅಲ್ವಾ? ಬಿಕಾಸ್ ಯು ಆರ್ ಸೇವ್ಡ್. ಹೌ ಯು ಗಾಟ್ ಸೇವ್ಡ್? ಬೈ ಬಿಲೀವಿಂಗ್, ಬೈ ಕನ್ಫೆಸಿಂಗ್. ಪ್ರೈಸ್ ಗಾಡ್. ನಾನು ಹೇಳ್ತೀನಿ ನೋಡಿ, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ಬಾಯಲ್ಲಿ ಅರಿಕೆ ಮಾಡೋದ್ರಿಂದ ಅಷ್ಟು ದೊಡ್ಡ ಹೆವೆನ್ಗೆ ನೀವು ಹೋಗ್ತಾ ಇದ್ದೀರಾ. ದಟ್ ಈಸ್ ದ ಬಿಗ್ಗೆಸ್ಟ್ ಕನ್ಫೆಷನ್ ಇನ್ ಯುವರ್ ಹೋಲ್ ಲೈಫ್. ನೀವು ಬಾಯಿಂದ ಅರಿಕೆ ಮಾಡಿದ್ರಿಂದ ಎಲ್ಲಿ ಹೋಗ್ತಾ ಇದ್ದೀರಾ? ಪರಲೋಕಕ್ಕೆ ಹೋಗ್ತಾ ಇದ್ದೀರಾ. ಅಂದರೆ ನೀ ಬಾಯಿಂದ ಅರಿಕೆ ಮಾಡಿ ಯಾವ್ದು ನಿಮ್ಮ ಹತ್ರ ಬರಲ್ಲ ಅಂತ ಕೇಳ್ತೀನಿ. ನಿನ್ನ ಬಾಯಿಂದ ಅರಿಕೆ ಮಾಡಿ ಯು ಆರ್ ಗೋಯಿಂಗ್ ಟು ಹೆವೆನ್. ಯು ಹ್ಯಾವ್ ಎಸ್ಕೇಪ್ಡ್ ಫ್ರಮ್ ಹೆಲ್ ಥ್ರೂ ಯುವರ್ ಮೌತ್. ನಿನ್ನ ಬಾಯಿಯ ಮುಖಾಂತರ ನರಕನ ತಪ್ಪಿಸಿ ಇಷ್ಟು ದೊಡ್ಡ ಪರಲೋಕಕ್ಕೆ ಹೋಗೋದಕ್ಕೆ ನಿಮ್ಮ ಬಾಯಿ ಕೆಲಸ ಮಾಡಿದೆ ಅಂದರೆ ನೀನು ಬಾಯಿಂದ ಮಾತಾಡಿ ಏನು ಬರಲ್ಲ ಅಂತೀರಾ? ಕಮ್ ಆನ್. ಯು ಕ್ಯಾನ್ ರೈಸ್ ದ ಡೆಡ್, ಯು ಕ್ಯಾನ್ ಕಾಲ್ ಮನಿ, ಯು ಕ್ಯಾನ್ ಕಾಲ್ ಗೋಲ್ಡ್, ಯು ಕ್ಯಾನ್ ಕಾಲ್ ಪ್ರಾಸ್ಪರಿಟಿ, ಯು ಕ್ಯಾನ್ ಕಾಲ್ ಹೀಲಿಂಗ್. ಅಷ್ಟೇ ರೀ. ಅಷ್ಟು ದೊಡ್ಡ ಧನ ಕಾರ್ಯಗಳು, ಅಷ್ಟು ದೊಡ್ಡ ಕಾರ್ಯ
ನೀವು ಮಾಡಿಬಿಟ್ಟು ಏನು ಗೊತ್ತಿಲ್ದಿರೋರು ಸುಮ್ಮನೆ ಕುಂತಿದ್ದೀರ. ನೀವು ಮಾತಾಡಿ ಪರಲೋಕಕ್ಕೆ ಹೋಗೋಷ್ಟು ದಾರಿ ಮಾಡ್ಕೊಂಡಿದ್ದೀರಾ. ಇವತ್ತು ಬೇರೆ ಎಲ್ಲದಕ್ಕೂ ನಂಬೋದಕ್ಕೆ ಏನು ರೀ ಕಷ್ಟ? ಯು ಕ್ಯಾನ್ ಡೂ ಎವ್ರಿಥಿಂಗ್. ನಿನ್ನ ಬಾಯಿನ ಮುಖಾಂತರ ನೀನು ಪರಲೋಕಕ್ಕೆ ಹೋಗೋಕ್ಕೆ ದಾರಿ ಮಾಡ್ಕೊಂಬಿಟ್ಟೆ ಅಂದರೆ ಪರಲೋಕದ ಆಶೀರ್ವಾದಗಳನ್ನು ತೊಗೊಂಬರೋದು ಎಷ್ಟೊತ್ತು ನಿನಗೆ. ಯು ಆರ್ ಆಲ್ರೆಡಿ ಸೀಟೆಡ್ ವಿತ್ ಕ್ರೈಸ್ಟ್. ಆಮೆನ್. ಸೊ ನಂಬಿಕೆ ಅನ್ನೋದು ಇಲ್ಲದೇ ಇರುವುದನ್ನು, ಈಗ ಹೇಗೆ ಪರಲೋಕಕ್ಕೆ ಹೋಗ್ತೀರಾ ಅಂತ ಅಷ್ಟು ಗ್ಯಾರಂಟಿಯಾಗಿ ನಂಬ್ತೀರಾ, ನೋಡದೇ ಇರೋದನ್ನು ಅಷ್ಟು ಗ್ಯಾರಂಟಿಗೆ ಹೇಳ್ತೀರಾ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ. ಅದೇ ರೀತಿನ ನೋಡದೇ ಇರುವಂಥ ಆಶೀರ್ವಾದಗಳನ್ನು ನೋಡದೇ ಹೇಳಿ ನನ್ನ ಹತ್ರ ಬರುತ್ತೆ ಯೇಸುವಿನ ಅಂತ. ಬಿಸ್ನೆಸ್ ನನ್ನ ಹತ್ರ ಬರುತ್ತೆ, ಆಶೀರ್ವಾದಗಳು ನನ್ನ ಬರುತ್ತೆ, ಸಾಲಗಳೆಲ್ಲ ತೀರುತ್ತೆ. ಯೇಸುವಿನ ನಾಮದಲ್ಲಿ ಮರಣಕರ ರೋಗದಿಂದ ದೇವರು ನನ್ನ ತಪ್ಪಿಸ್ತಾರೆ. ನರಕನೇ ತಪ್ಪಿಸ್ಕೊಂಡಿದ್ದೀರಾ ಅಂತ ಬಾಯಿಂದ. ಯು ಆರ್ ಸೋ ಪವರ್ಫುಲ್, ಯು ಆರ್ ಲೈಕ್ ಗಾಡ್. ನೀವು ದೇವರ ಹಾಗೆ, ದೇವರ ಸಾರೂಪ್ಯದಲ್ಲಿದ್ದೀರಾ. ಯು ಕ್ಯಾನ್ ಡೂ ಎವ್ರಿಥಿಂಗ್. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಇದೊಂದು ರೆವಲೇಷನ್ ಇವತ್ತಿಗೆ ಸಾಕು. ನೀವು ಯಾರು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ನಿಮ್ಮ ಬಾಯಿನ ಮಾತಿಂದ ಏನು ಇಷ್ಟವರೆಗೂ ನಡೆದಿದೆ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆ ಮೇಲೆ ನೀವು ಏನು ಮಾತಾಡಿದ್ರೂ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇವತ್ತು ನಿಮ್ಮ ಒಳಗಡೆ ಬಂದಿರ್ತೈತೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಜಿ. ಪ್ರೈಸ್ ಲಾಟ್. ಓಕೆ, ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಕೊಡಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಸ್ಕ್ರೀನಲ್ಲಿದೆ, ಹೇಗೆ ಕೊಡಬೇಕು ಅನ್ನೋದನ್ನು ನೀವು ಕೊಡಿ. ಅದು ಮಾತ್ರ ಅಲ್ಲ, ಅನೇಕರು ಈಗಾಗಲೇ ವಾಕ್ಯನ ಕೇಳಿದವರಲ್ಲ, ಅನೇಕರು ದೇವ್ರ ರಾಜ್ಯಕ್ಕಾಗಿ ನಮ್ಮ ಸೇವೆಯಲ್ಲಿ ಅನೇಕರು ತಮ್ಮ ದಶಮಾಂಶಗಳನ್ನು, ತಮ್ಮ ಕಾಣಿಕೆಗಳನ್ನು, ತಮ್ಮ ಲವ್ ಆಫರಿಂಗನ್ನು ಬಿತ್ತುತ್ತಾ ಇದ್ದಾರೆ. ದೇವರು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಇನ್ನೂ ಕೊಡುವವರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಯು ಕ್ಯಾನ್ ಗಿವ್ ಇಟ್. ಗಾಡ್ ಬ್ಲೆಸ್ ಯು.